ನಾವೆಲ್ಲರೂ ಎದ್ದಿದ್ಕೊಂಡು ನಾವು ಕರ್ತನಿಗೆ ಮಯಪಡಿಸೋಣ. ಈ ಸಮಯದಲ್ಲಿ ಕರ್ತನ ಸನ್ನಿಧಿಯಲ್ಲಿ ನೀವು ಪ್ರಾರ್ಥಿಸುವಾಗ ನಿಮ್ಮ ಆತ್ಮ, ನಿಮ್ಮ ಪ್ರಾಣ, ಶರೀರವೆಲ್ಲ ಕರ್ತನಿಗೆ ಒಪ್ಪಿಸಿಕೊಟ್ಟು ನೀವು ಪ್ರಾರ್ಥನೆಯಲ್ಲಿ ಪಾಲ್ಭಾಗಿರ್ರಿ. ಪ್ರಾರ್ಥನೆ ಮಾಡುವಾಗ ಏನು ಅವಶ್ಯಕತೆ ಅದನ್ನು ನಿಮ್ಗೆ ಈ ವಾರದಲ್ಲಿ ಅಥವಾ ಈ ತಿಂಗಳಲ್ಲಿ, ಈ ವರ್ಷದಲ್ಲಿ ಅದ್ರ ವಿಷಯವಾಗಿ ನೀವು ಪ್ರಾರ್ಥನೆ ಮಾಡಿರಿ. ರೋಗ ಇದ್ದಿರ್ಬೋದು, ಅಥವಾ ಇನ್ನೇನರ ಹೇಳಲಾರ್ದಂಥ ವ್ಯಾಧಿಗಳಿದ್ದಿರ್ಬೋದು, ಅಥವಾ ಪರ್ಸನಲ್ ವಿಷಯವಾಗಿ ಏನೋ ಸಮಸ್ಯೆಗಳಿದ್ದಿರ್ಬೋದು, ಅಥವಾ ತಿಳಿಯಲ್ ರೀತಿಗೆ ಯಾವುದರ ಒಂದು ಪಾಪ, ದ್ರೋಹ, ಅಪರಾಧ ಮಾಡಿರ್ಬೋದು, ಅಥವಾ ಇನ್ನೂ ಏನರ ನಿಮ್ಮ ಜೀವಿತದಲ್ಲಿ ಘಟನೆಗಳಿದ್ದಿರ್ಬೋದು. ಅದಕ್ಕಾಗಿ ಮೊದಲನೇದು ನಿಮ್ಮ ವಿಷಯವಾಗಿ ನೀವೇ ಪ್ರಾರ್ಥನೆ ಮಾಡಿರಿ. ನಿಮ್ಮ ವಿಷಯವಾಗಿ ನೀವು ಪ್ರಾರ್ಥನೆ ಮಾಡಿದಾಗ ಅವಾಗ ದೇವರು ಬಿಡುಗಡೆ ಮಾಡ್ತಾನೆ. ಮತ್ತು ತಿರುಗಿ ನಿನ್ನವರ ವಿಷಯವಾಗಿ ನಿಮ್ಮ ಕುಟುಂಬದಲ್ಲಿ ಯಾರಾದರೂ ರೋಗದಲ್ಲಿ, ಕಾಯಿಲೆಯಲ್ಲಿ, ವ್ಯಾಧಿಯಲ್ಲಿ, ಸಂಕಟದಲ್ಲಿ ಅಥವಾ ಇನ್ನೂ ಏನರ ವೇದನೆಗಳು ಬಿದ್ದಿರ್ಬೋದು, ಅವ್ರಿಗೆ ಬಿಡುಗಡೆಗಾಗಿ ನೀವು ನಿಮ್ಮ ಪ್ರಾರ್ಥನೆಯಲ್ಲಿ ಜ್ಞಾಪಕ ಮಾಡಿರಿ. ಮತ್ತು ಪ್ರಾರ್ಥನೆ ಮಾಡಿದ ತಕ್ಷಣ ರಾಧಿಕಾ ಸಹೋದರಿಗೋಸ್ಕರ ನೀವು ಪ್ರಾರ್ಥನೆ ಮಾಡಬೇಕು. ನಿಮ್ಮೆಲ್ಲ ಪ್ರಾರ್ಥನೆ ಮುಗಿದ ತಕ್ಷಣ ರಾಧಿಕಾ ಸಹೋದರಿಗೋಸ್ಕರ ಪ್ರಾರ್ಥನೆ ಮಾಡಬೇಕು. ಸಿಜರಿಂಗ್ ಆಗ್ಯದ, ಡೆಲಿವರಿ ಆಗ್ಯದ, ಆದರೆ ಕೆಲವೊಂದು ಮಾನಸಿಕವಾಗಿ ಒತ್ತಡದಿಂದ ಆ ಮಗಳು ಬಳಲ್ತಿದ್ದಾಳೆ. ಆ ಮಗಳ ವಿಷಯ ಕೂಡ ನಿಮ್ಮ ಪ್ರಾರ್ಥನೆಯಲ್ಲಿ ಜ್ಞಾಪಕ. ಮೊದಲೇ ನೀವೆಲ್ಲ ವಿಷಯವಾಗಿ ಪ್ರಾರ್ಥನೆ ಮಾಡಿದಾಗ ಎರಡನೇದು ಅವಕಾಶಕ್ಕಾಗ ರಾಧಿಕಾ ಸಹೋದರಿ ವಿಷಯವಾಗಿ ನಿಮ್ಮ ಪ್ರಾರ್ಥನೆ ಮಾಡಬೇಕು. ಮತ್ತು ಇವತ್ತು ನೀಟ್ ಎಕ್ಸಾಮ್ ಬರೀಲಕ್ಕೆ ಹೋಗ್ಯಾರ. ನಿಮ್ಮ ಫ್ಯಾಮಿಲಿದಾಗ ಜನವರ ಕೈ ತೋರಿಸ್ರೆ ನೀಟ್ ಎಕ್ಸಾಮ್ ಬರೀಲಕ್ಕೆ ಹೋಗಿದ್ದಾರೆ. ನಿಮ್ಮ ಫ್ಯಾಮಿಲಿದಾಗ ಒಂದು ನೀಟ್ ಎಕ್ಸಾಮ್ ಬರೀಲಕ್ಕೆ ಹೋದವ್ರು. ಓಕೆ, 1 2 ನಮ್ಮ ಮನೆಗೆ ಹೋಗ್ಯಾರ, 3 ಅಂದರೆ 4 ಜನರ ವಿಷಯವಾಗಿ ನೀಟ್ ಎಕ್ಸಾಮ್ ಬರೀಲಕ್ಕೆ ಹೋಗಿದ್ದಾರೆ. ಅವ್ರ ವಿಷಯ ಕೂಡ ನಾವು ಪ್ರಾರ್ಥನೆಯಲ್ಲಿ ಜ್ಞಾಪಕ ಮಾಡಿರಿ. ಇನ್ನೂ ನೀಟ್ ಎಕ್ಸಾಮ್ ಬರೀತಕ್ಕಂಥ ಮಕ್ಕಳು ಕೂಡ ಒಳ್ಳೆ ಪರ್ಸೆಂಟೇಜ್ನಿಂದ ಪಾಸಾಗಿ ಉನ್ನತ ಸ್ಥಾನಕ್ಕೆ ಬರಬೇಕು ಎಂಬ ವಿಷಯದಲ್ಲಿ ಕೂಡ ನಮ್ಮ ಪ್ರಾರ್ಥನೆಯಲ್ಲಿ ಜ್ಞಾಪಕ ಮಾಡಿದ್ದಾರೆ. ಓಕೆನಾ? ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರಾರ್ಥನೆ. ನಿಮ್ಮ ಕಣ್ಣುಗಳನ್ನು ಮುಚ್ಚಿ ಸಮಯದಲ್ಲಿ ಕರ್ತನ ಸನ್ನಿಧಿ ಕಡೆ ತಿರುಗಿಕೊಂಡು ಪ್ರಾರ್ಥಿಸ್ರಿ. ಯಾರು ಮೌನವಾಗಿರದೆ, ನಿಮಗೆ ಯಾವ ವಿಷಯವಾಗಿ ಸಮಸ್ಯೆ ಅದನೋ, ಯಾವ ವಿಷಯವಾಗಿ ಕೊರತೆ ಅದನೋ ಅದು ಕರ್ತನ ಮುಂದೆ ಒಪ್ಪಿಸ್ರಿ ಸಮಯದಲ್ಲಿ. ಗ್ಲೋರಿ, 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 ಗ್ಲೋರಿ. ದೇವ, ನಿನ್ನ ಮಕ್ಕಳು ಪ್ರಾರ್ಥನೆಯನ್ನು ಕೇಳು. ನಿನ್ನ ಮಕ್ಕಳು ಯಾವ ವಿಷಯವಾಗಿ ಪ್ರಾರ್ಥಿಸ್ತಾ ಇದ್ದಾರೋ, ಅವ್ರಿಗೇನು ಕೊರತೆ ಅದನೋ, ಅವ್ರಿಗೇನು ಅವಶ್ಯಕತೆ ಅದನೋ ಆ ವಿಷಯದಲ್ಲಿ ಕರ್ತ ನಿನ್ನ ಮಕ್ಕಳು ಪ್ರಾರ್ಥನೆ ಮಾಡುವಾಗ ಅದು ಸಂಪೂರ್ಣವಾಗಿ ನೀನು ಅದ್ಭುತ ಮಾಡೋರು. ಜೀವಿತದಲ್ಲಿ ಕಾಯಿಲೆ ಇದ್ದಿರ್ಬೋದು, ರೋಗ ವ್ಯಾಧಿಗಳಿಂದ ಬಂದಿರ್ಬೋದು, ಸಂಕಟಗಳಿದ್ದಿರ್ಬೋದು, ಇನ್ನೂ ಏನಾರ ಸಮಸ್ಯೆಗಳಿದ್ದಿರ್ಬೋದು. ಕರ್ತಾನೆ ಮೊದಲು ನಿನ್ನ ಮಕ್ಕಳಿಗೆ ಬಿಡುಗಡೆ ಮಾಡು. ನಿನ್ನ ಮಹಿಮೆ ಕಾಣುವಾಗೆ ನಿನ್ನ ಮಕ್ಕಳು ಜೀವಿಸುವಾಗೆ ನೀನು ಕಾರ್ಯ ಮಾಡು. ಅಯ್ಯೋ ದೇವ್ರು ನನಗಿದು ಕೊಟ್ಟರು ಚೆಂದಿತ್ತು, ಒಳ್ಳೆಯದಾಗಿತ್ತು, ನನ್ನ ಜೀವಿತ ಮಾರ್ಪಡ್ತಿದ್ದೇನೋ, ನಾನು ಸ್ವಲ್ಪ ಕಷ್ಟದಿಂದ ಬಿಡುಗಡೆ ಆಯ್ತಿದ್ದೇನೋ ಎಂಬುದಾಗಿ ಗುರಿ ಅವ್ರದ್ದು ಇದ್ದಿರ್ಬೋದು, ಅಥವಾ ಈ ವಿಷಯದಲ್ಲಿ ಕೂಡ ಅವ್ರು ನಡ್ತಕ್ಕಂಥರಾಗಿದ್ದಿರ್ಬೋದು. ಆದರೆ ದೇವ, ನೀನು ಸಹಾಯ ಮಾಡುವುದಾದರೆ ನಿನ್ನ ಮಕ್ಕಳು ಮೇಲನ್ನು ಹೊಂದಲಿಕ್ಕೆ ಅವಕಾಶ ಇದೆ. ನೀನು ಸಹಾಯ ಮಾಡುವುದರೆ ಬಿಡುಗಡೆ ಹೊಂದಲಿಕ್ಕೆ ಸಾಧ್ಯ ಇದೆ. ನೀನು ಮುಟ್ಟುವುದಾದರೆ ನಿನ್ನ ಮಕ್ಕಳು ರೋಗದಿಂದ, ವ್ಯಾಧಿಗಳಿಂದ ಬಿಡುಗಡೆ ಆಗಲಿಕ್ಕೆ ಅವಕಾಶ ಇದೆ. ನೀನು ಮುಟ್ಟುವುದಾದರೆ ಸಂಪೂರ್ಣ ಮನಪೂರ್ವಕವಾಗಿ ನಿನ್ನ ಮಕ್ಕಳು ಸ್ವಸ್ಥತೆ ಹೊಂದಲಿಕ್ಕೆ ಅವಕಾಶ ಇದೆ. ಕರ್ತನೆ, ನೀನು ಅದ್ಭುತ ಮಾಡು. ನಿನ್ನ ಮಕ್ಕಳ ಜೀವಿತದಲ್ಲಿ ನೀನು ಅದ್ಭುತ ಮಾಡಿಲ್ಲ ಅಂದ್ರೆ ಇನ್ಯಾರು ಮಾಡ್ಲಿಕ್ಕಾಯ್ತದೆ ದೇವ. ನೀನು ಬಿಡುಗಡೆ ಕೊಡ್ಲಿ ಅಂದ್ರೆ ಇನ್ಯಾರು ಬಿಡುಗಡೆ ಕೊಡ್ತಾರೆ ದೇವ. ನೀನು ಸ್ವಸ್ಥತೆ ಮಾಡಲಿ ಅಂದ್ರೆ ಇನ್ಯಾರು ಸ್ವಸ್ಥತೆ ಮಾಡ್ತಾರೆ ದೇವ. ಅದಕ್ಕಾಗಿ ನಿನ್ನ ಸನ್ನಿಧಿಯಲ್ಲಿ ನಾವು ಪ್ರಾರ್ಥಿಸ್ತೇವೆ, ನಿನ್ನ ಮಕ್ಕಳ ಜೀವಿತದಲ್ಲಿ ಅದ್ಭುತ ಮಾಡು. ಅವ್ರು ಯಾವುದರ ಕಾಯಿಲೆ, ರೋಗ, ವ್ಯಾಧಿಗಳಿಂದ ಬಳಾಡ್ತಾ ಇದ್ದಿರ್ಬೋದು, ಇದರಿಂದ ನೀನು ಬಿಡುಗಡೆ ಮಾಡು. ಅಥವಾ ಯಾವುದೋ ಒಂದು ವಿಷಯದಲ್ಲಿ ಸಾಲ ಮಾಡಿಕೊಂಡಿರ್ಬೋದು, ಅಥವಾ ಮೈಗಳ್ತನೋ, ಅಥವಾ ಇನ್ನೂ ಏನೋ ಸಮಸ್ಯೆನೋ, ಅಥವಾ ಹಾಸ್ಪಿಟಲ್ ಖರ್ಚು ಎಂಬುದಾಗಿ, ಅಥವಾ ಮಕ್ಕಳು ಮದುವೆ ಮಾಡಿ, ಅಥವಾ ಮನೆ ಕಟ್ಟಿ, ಅಥವಾ ಸ್ಥಳ ತೆಗೆದುಕೊಂಡು ಇನ್ನೂ ಏನರ ವಿಷಯವಾಗಿ ಸಾಲ ಮಾಡಿರ್ಬೋದು. ಕರ್ತಾನೆ, ಆದರೆ ನಿನ್ನ ಸೇವಕನಾಗಿ ನಾ ಪ್ರಾರ್ಥಿಸ್ತಾ ನನಗಿಡ್ಕೊಂಡು ನಮ್ಮೆಲ್ಲರ ಜೀವಿತದಲ್ಲಿ ಸಾಲದ ಒಂದು ಬಾಧ್ಯತೆಯಿಂದ ನಮ್ಮನ್ನು ಬಿಡುಗಡೆ ಮಾಡು. ಈ ವರ್ಷದಲ್ಲಿ ನಿನ್ನ ವಾಗ್ದಾನ ಅದ. ಈ ವರ್ಷ ಮುಗಿದುವರೆಗ ಅನೇಕ ಜನರಿಗೆ ನಾನು ಸಾಲದಿಂದ ಬಿಡುಗಡೆ ಮಾಡ್ತಾ, ಯಾರು ನಂಬಿಕೆ ವಿಶ್ವಾಸ ಇಟ್ಟು, ಯಾರು ಪ್ರಯಾಸ ಪಡ್ತಕ್ಕಂಥರಾಗಿದ್ದಾರೋ, ಯಾರು ಒಳ್ಳೆ ಒಂದು ಉದ್ಯೋಗದಲ್ಲಿ, ಕೆಲಸದಲ್ಲಿ ಸ್ಥಿರವಾಗಿ ಬಲವಾಗಿ ನಿಲ್ತಕ್ಕಂಥರಾಗಿದ್ದಾರೋ ಅವ್ರ ಜೀವಿತದಲ್ಲಿ ನಾನು ಅದ್ಭುತ ಮಾಡ್ತಾ ಅಂತ ಹೇಳಿದ್ರಿ. ಅದಕ್ಕೆ ನಿನ್ನಲ್ಲಿ ಪ್ರಾರ್ಥಿಸ್ತೀವಪ್ಪ ದೇವರೇ, ಈ ವರ್ಷ ಸಾಲದಿಂದ ಬಿಡುಗಡೆ ಮಾಡಪ್ಪ ಕರ್ತಾನೆ. ಈ ವರ್ಷ ನಿನ್ನ ಮಕ್ಕಳ ಜೀವಿತದಲ್ಲಿ ಅದ್ಭುತ ಕಾಣುವ ಹಾಗೆ ನಿನ್ನ ಕೃಪೆ ತೋರಿಸ್ತೀಯ ಎಂಬುದಾಗಿ ನಾನಿನ ಸೇವಕನಾಗಿ ನಾ ಪ್ರಾರ್ಥಿಸ್ತಪ್ಪ ಕರ್ತಾನೆ. ಅದ್ಭುತ ಮಾಡು. ನಿನ್ನ ಕೃಪೆಯಿಂದ, ನಿನ್ನ ಒಂದು ಅನುಗ್ರಹ, ನಿನ್ನೊಂದು ಪ್ರಸನ್ನತೆಯಿಂದ ಕಾರ್ಯ ಮಾಡು.
ಅಥವಾ ಕೈ ಕೆಲಸಕ್ಕೆ ಅಡ್ಡಿಪಂತರದೇನೋ, ಅಥವಾ ಮನೆಗೆ ಅನ್ನ ಪನ್ನ ಮೇಲೆ ಬರ್ಕತ್ತಿಲ್ಲೇನೋ, ಅಥವಾ ಇನ್ನೂ ಏನರ ಸಮಸ್ಯೆ ಅದನೋ, ಅಥವಾ ಉದ್ಯೋಗದಲ್ಲಿ ಏನರ ಒಂದು ಬೇರೆ ಬೇರೆ ಪ್ರಾಬ್ಲಮ್ಸ್ಗಳು ಫೇಸ್ ಮಾಡ್ತಕ್ಕಂಥವ್ರಾಗಿದ್ದಾರೇನೋ, ದೇವ ಇವೆಲ್ಲ ಪರಿಹಾರ ಮಾಡು ಕರ್ತನೆ. ಇವೆಲ್ಲ ನಿನ್ನ ಪರಿಹಾರ ಮಾಡು. ಇವೆಲ್ಲವುಗಳಿಂದ ಬಿಡುಗಡೆ ಮಾಡಿ ಒಳ್ಳೆ ಒಂದು ಕೈ ಕೆಲಸ ಬರ್ಕತ್ ಕೊಡ್ರಿ, ಕುಟುಂಬದಲ್ಲಿ ಅನ್ನಪಾನ ಬರ್ಕತ್ ಕೊಟ್ಟು ನೀನು ಆಶೀರ್ವದಿಸಿ ಸಾಲದ ಒಂದು ಬಾಧ್ಯತೆಯಿಂದ ನೀನು ಬಿಡುಗಡೆ ಮಾಡ್ತೀಯ ಎಂಬುದಾಗಿ ನಿನ್ನ ಸನ್ನಿಧಿಯಲ್ಲಿ ನಾವು ಪ್ರಾರ್ಥಿಸ್ತೇವೆ. ಮತ್ತು ಸಭೆಯಲ್ಲಿ ಯಾರಾದರ ಸಂತಾನ ಇಲ್ಲ ಅಥವಾ ಮಕ್ಕಳಿಲ್ಲ ಎಂಬುದಾಗಿ ಅವಮಾನ ಗುರಿಯಾಗಿ ಅಯ್ಯ ದೇವ ಎಂಬುದಾಗಿ ನಿನ್ನ ಕಡೆ ತಿರುಗ್ತಕ್ಕಂಥರಾಗಿದ್ದಿರ್ಬೋದು ಅಪ್ಪ ಕರ್ತನೆ. ಸಂತಾನ ಇಲ್ಲದಂಥವ್ರಿಗೆ ನೀನು ಬಹುಮಾನ ಕೊಡ್ತೀವಿ ಎಂದು ನಾವು ಪ್ರಾರ್ಥಿಸ್ತೇವೆ. ಯಾಕಂದರೆ ಪುತ್ರ ಸಂತಾನವು ಯೆಹೋವನಿಂದ ಬಂದ ಸ್ವಾಸ್ಥ್ಯವು ಗರ್ಭಫಲವು ಆತನ ಬಹುಮಾನವಂತ ಹೇಳಿದ್ರಿ. ಯಾರು ಬೇಡ್ತಕ್ಕಂಥರಾಗಿದ್ದರೋ ಅವ್ರಿಗೆ ದೇವರೇ ಮಕ್ಕಳು ಬಹುಮಾನವಾಗಿ ಕೊಟ್ಟು ಆಶೀರ್ವದಿಸಿ ನಿನಗೆ ಮಹಿಮೆ ಆಗಲಿ ಕರ್ತನೆ. ಬಹುಮಾನದಿಂದ ಅವ್ರನ್ನು ತುಂಬಿಸ್ತಿ ಎಂಬುದಾಗಿ ನಿನ್ನ ಸನ್ನಿಧಿಯಲ್ಲಿ ನಾವು ಪ್ರಾರ್ಥಿಸ್ತಾ ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ನಿನ್ನ ಸನ್ನಿಧಿಯಲ್ಲಿ ನಿನ್ನ ಒಂದು ಸೇವಕನಾಗಿ ನಾವು ಪ್ರಾರ್ಥಿಸ್ತೇವಪ್ಪ ಕರ್ತನೆ. ಗ್ಲೋರಿ 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 ಗ್ಲೋರಿ. ಪರಲೋಕದಲ್ಲಿ ಇರುವ ತಂದೆ, ಪರಿಶುದ್ಧವಾಗದು ನಿನ್ನ ನಾಮ. ಪರಲೋಕದಲ್ಲಿ ಇರುವ ತಂದೆ, ಪರಿಶುದ್ಧವಾಗದು ನಿನ್ನ ನಾಮ. ಸ್ತುತಿಸಲು ಯೋಗ್ಯನು ನೀ, ಮಹಿಮೆಗೆ ಯೋಗ್ಯನು ನೀ, ಕ್ಷಮಿಸಲು ಯೋಗ್ಯನು ನೀನೇ. ಸ್ತುತಿಸಲು ಯೋಗ್ಯನು ನೀ, ಮಹಿಮೆಗೆ ಯೋಗ್ಯನು ನೀ, ಕ್ಷಮಿಸಲು ಯೋಗ್ಯನು ನೀನೇ. ಆರಾಧನೆ ಗ್ಲೋರಿ ಗ್ಲೋರಿ ಗ್ಲೋರಿ. ಆರಾಧನೆ 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 ಇನ್ನೊಂದು ಸರ್ತಿ ಆರಾಧನೆ. ಆರಾಧನೆ 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 ಆರಾಧನೆ. ಇವತ್ತಿನ ದಿನ ನಿನ್ನ ಮಕ್ಕಳು ದೇವರೇ ಅನೇಕ ವಿಷಯದಲ್ಲಿ ಪ್ರಾರ್ಥನೆ ಮಾಡಿದ್ದಾರೆ ಕರ್ತನೆ. ನಿನ್ನ ಮಕ್ಕಳು ಜೀವಿತದಲ್ಲಿ ಒಂದೊಂದು ವಿಧವಾಗಿ ಒಂದೊಂದು ಥರವಾಗಿ ಅದ್ಭುತಗಳು ನೀವು ಮಾಡಿದ್ದಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ ಕರ್ತನೆ. ನೀಟ್ ಎಕ್ಸಾಮ್ಸ್ ಬರೆಯೋದಕ್ಕಾಗಿ ದೇವರೇ ನಮ್ಮ ಸಭೆ ಹೊತ್ತಿಂದ 4-5 ಮಕ್ಕಳು ಹೋಗಿದ್ದಾರಪ್ಪ ಕರ್ತನೆ. ನಾವು ಪ್ರಾರ್ಥಿಸ್ತೇವಪ್ಪ ಕರ್ತನೆ. ನೀಟ್ ಎಕ್ಸಾಮ್ಸ್ ಬರೆಯುವಾಗ ಯಾವ ಕ್ವಶನ್ಸ್ಗೆ ಆನ್ಸರ್ ಬರೀಬೇಕೋ ಆಯಾ ಕ್ವಶನ್ಸ್ಗೆ ಆನ್ಸರ್ ಬರೆಯುವಂಥ ಜ್ಞಾನ ಮತ್ತು ಜ್ಞಾಪಕ ಶಕ್ತಿ ಕೊಟ್ಟು ನಿಮ್ಮ ದಯ, ನಿಮ್ಮ ಕರುಣೆ, ನಿಮ್ಮ ಕಟಾಕ್ಷ ಅನುಗ್ರಹದಿಂದ ತುಂಬಿಸಿ ನಿನಗೆ ಮಹಿಮೆ ಆಗೋದು ನಡೆಸಿ ಪ್ರಾರ್ಥಿಸ್ತಾ ಕರ್ತನೆ. ಮತ್ತು ಎಕ್ಸಾಮ್ಸ್ ಬರೆಯುವಾಗ ಕರ್ತನೆ ಯಾವ ಸಮಸ್ಯೆ ಇರ್ಲಿಕ್ಕೆ ಸಾಧ್ಯ ಇಲ್ಲ, ಯಾವ ಶೋಧನೆ ಇರ್ಲಿಕ್ಕೆ ಸಾಧ್ಯ ಇಲ್ಲ, ಯಾವ ಡಿಸ್ಟರ್ಬ್ ಮಾಡ್ತಕ್ಕಂಥ ಆತ್ಮ ಇರ್ಲಿಕ್ಕೆ ಸಾಧ್ಯ ಇಲ್ಲ, ವಿರುದ್ಧವಾಗಿ ಕಾರ್ಯ ಮಾಡ್ತಕ್ಕಂಥ ಆತ್ಮ ಇರ್ಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಒಂದು ಪರಿಶುದ್ಧಾತ್ಮದಿಂದ ಆ ಮಕ್ಕಳಿಗೆ ತುಂಬಿಸಪ್ಪ ಕರ್ತನೆ. ತಿರುಗಿ ಇನ್ನೂ ಎಷ್ಟು ಜನರು ದೇವರೇ ನಮ್ಮ ಕರ್ನಾಟಕ ರಾಷ್ಟ್ರದಲ್ಲಿ ಎಕ್ಸಾಮ್ಸ್ ಬರೀತಕ್ಕಂಥವ್ರಾಗಿದ್ದಾರೆ ಕರ್ತನೆ. ಅವೆಲ್ಲ ಮಕ್ಕಳಿಗೆ ನಾವು ಪ್ರಾರ್ಥಿಸ್ತಾ ಧೈರ್ಯದ ಆತ್ಮ ತುಂಬಿಸ್ರಿ. ಒಳ್ಳೆ ಅದ್ಭುತವಾಗಿ ಬರೆದು ಒಳ್ಳೆ ಪರ್ಸೆಂಟೇಜ್ಲಿಂದ ಪಾಸ್ ಆಗುವಾಗ ನೀವು ಸಹಾಯ ಮಾಡ್ತಿದ್ದು ನಾವು ಪ್ರಾರ್ಥಿಸ್ತೇವೆ. ಮಾತ್ರವಲ್ಲದೆ ನಮ್ಮ ಸಭಿಕರಲ್ಲಿ ಮಕ್ಕಳವ್ರ ಸದ್ಯ ಜ್ಞಾಪಕ ಮಾಡ್ಕೊ, ಅವ್ರಿಗೆ ಒಳ್ಳೆ ಕ್ವಶನ್ಸ್ಗೆ ಆನ್ಸರ್ ಬರೆಯುವಂಥ ಜ್ಞಾಪಕಿಸ್ಕೊಟ್ಟು ನಿಮ್ಮ ತುಂಬಿಸ್ರಿ. ಧೈರ್ಯದಿಂದ ಅವರು ಎಕ್ಸಾಮ್ಸ್ ಬರೆದು ಅದ್ಭುತ ಒಳ್ಳೆ ಪರ್ಸೆಂಟೇಜ್ಲಿಂದ ಪಾಸ್ ಆಗೋದು ಸಹಕರಿಸಿ ಪ್ರಾರ್ಥಿಸ್ತೇವೆ ಕರ್ತನೆ. ರಾಧಿಕಾ ಮಗಳಿಗೋಸ್ಕರ ನಾವು ಪ್ರಾರ್ಥನೆ ಮಾಡಿದ್ದೀವಿ, ಅದ್ಭುತ ಮಾಡಿದ್ವಿ, ನನಗೆ ಸ್ತೋತ್ರ ಸಲ್ಲಿಸ್ತೇವಪ್ಪ. ಇನ್ನೂ ಅನೇಕ ಜನರು ನಮ್ಮ ಸಭ್ಯದಲ್ಲಿ
ಯಾರ ಸಾಲದೊಂದು ಬಾಧ್ಯತೆಯಿಂದ ಬಿಡುಗಡೆ ಆಗುವುದಕ್ಕಾಗಿ, ಯಾರ ಕೆಲವೊಂದು ರೋಗಗಳಿಂದ ಬಿಡುಗಡೆ ಆಗುವುದಕ್ಕಾಗಿ, ಕೆಲವೊಬ್ಬರು ಕಷ್ಟಗಳಿಂದ ಬಿಡುಗಡೆ ಆಗುವುದಕ್ಕಾಗಿ, ಕೆಲವರು ಇನ್ನೂ ಕೆಲವೊಂದು ಸಮಸ್ಯೆಗಳು ಕರ್ತಾನೆ ಅಂಥದ್ದು ವಿಷಯದಲ್ಲಿ ಬಿಡುಗಡೆ ಆಗಬೇಕೆಂಬುದಾಗಿ ಪ್ರಾರ್ಥನೆ ರಿಕ್ವೆಸ್ಟ್ಗಳು ಮನವಿಗಳವ ಅವರೆಲ್ಲರಿಗೂ ನಾವು ಪ್ರಾರ್ಥಿಸ್ತೇವೆ. ನಜರೇತ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಎಲ್ಲರ ಬಿಡುಗಡೆ ಆಗಲಿ, ಎಲ್ಲರ ಜೀವಿತದಲ್ಲಿ ಅದ್ಭುತ ಮಾಡಿ, ಎಲ್ಲರ ಕುಟುಂಬದಲ್ಲಿ ಅದ್ಭುತವಾಗಲಿ ಕರ್ತನೆ. ದೇವ, ನಿನ್ನ ಒಂದು ಪ್ರಸನ್ನತೆ ನಿನ್ನ ಮಕ್ಕಳೆಲ್ಲ ಕಾಣುವಾಗೆ ನಿನ್ನ ಸಹಾಯ ಮಾಡು. ಈ ದಿನ ಈ ಪ್ರೆಸೆಂಟ್ ವರ್ಷಿಪ್ನಲ್ಲಿ ಕರ್ತನೆ ಯಾರ್ಯಾರು ಪ್ರಾರ್ಥನೆಯಲ್ಲಿ ಅಯ್ಯ ದೇವ ನನಗಿದು ಬೇಕು ಎಂಬುದಾಗಿ ಪ್ರಾರ್ಥನೆ ಮಾಡಿದರೋ ಅವ್ರಿಗೆ 100% ನೀನು ಕೊಡಪ್ಪ ಕರ್ತನೆ. ಅವರು 100% ಹೊಂದಿಕೊಂಡು ಹೋಗುವಾಗೆ ಸಹಾಯ ಮಾಡು. ಅವ್ರ ಜೀವಿತದಲ್ಲಿ ನನ್ನ ದೇವರು ನನಗೆ ಇಂಥ ಒಂದು ಅದ್ಭುತ ಮಾಡಿದ್ದ ನೆಮ್ಮದಾಗ ಅವ್ರು ಸಾಕ್ಷಿ ತೆಗೆದುಕೊಂಡು ಬರಬೇಕಪ್ಪ ಕರ್ತನೆ. ಇಂಥ ಒಂದು ಅದ್ಭುತ ನೀನು ಮಾಡ್ತೀವಿ ಎಂಬುದು ನಾವು ಪ್ರಾರ್ಥಿಸ್ತೇವಪ್ಪ. ಒಂದು ಸರ್ತಿ ಚಪ್ಪಳೆ ತಟ್ತಾ ನಾವು ದೇವರನ್ನು ಸ್ವಾಗತಿಸೋಣ. ಯಾಕಂದರೆ ದೇವರು ತನ್ನ ಆತ್ಮದಿಂದ ನಿಮ್ಮ ಜೀವಿತದಲ್ಲಿ ಕಾರ್ಯ ಮಾಡಲಿ. ಪ್ರಾರ್ಥಿಸ್ರಿ, ಚಪ್ಪಳೆ ತಟ್ಟುತ್ತಾ ದೇವರನ್ನು ಸ್ವಾಗತಿಸ್ರಿ. ಎಸಪ್ಪ ನನ್ನ ಹೃದಯದಲ್ಲಿ ಬಾ ಎಂಬುದಾಗಿ, ಪರಿಶುದ್ಧಾತ್ಮನೇ ನನ್ನ ಒಳಗಿದ್ದು ನೀ ಕಾರ್ಯ ಮಾಡು ಎಂಬುದಾಗಿ ಜೋರಾಗಿ ಚಪ್ಪಳೆ ತಟ್ಟುತ್ತಾ ಶೀಕರ ಬರ ಬರ ಬ ಶೆಂದರ ಬರ 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 ಬ ದಿಕ್ಕಲರ ಬರ 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 ಬ ನಿನ್ನೊಂದು ಪರಿಶುದ್ಧ ಆತ್ಮ ಶಕ್ತಿಯಿಂದ, ನಿನ್ನ ಒಂದು ಪರಿಶುದ್ಧಾತ್ಮ ಬಲದಿಂದ ತುಂಬಿಸಪ್ಪ ಕರ್ತನೆ. ನೀವು ದೇವರನ್ನು ಕರೀರಿ, ದೇವಾ ನನ್ನ ಒಳಗೆ ಬಾ ಎಂಬುದಾಗಿ, ನನ್ನ ಪರಿಸ್ಥಿತಿ ಇದ್ದ, ನನ್ನ ಸ್ಥಿತಿ ಇದ್ದ ದೇವ ನಿನ್ನನ್ನು ಬಿಡುಗಡೆ ಮಾಡು, ಸ್ವಸ್ಥತೆ ಮಾಡು, ಒಳ್ಳೆ ಆರೋಗ್ಯ ಕೊಡು ಎಂಬುದಾಗಿ, ಅಥವಾ ಸೈತನ ಅಧಿಕಾರದಿಂದ ಮಾಟ ಮಂತ್ರತಂತ್ರ ಶಕ್ತಿಗಳಿಂದ ಬಂಧಿಸಲ್ಪಟ್ಟಿರ್ತಕ್ಕಂಥ ಆತ್ಮಗಳಿದ್ದಿರ್ಬೋದು, ನಜರೇತ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಈಗ ಬೆಂಕಿ ಆಗ್ತೇವಪ್ಪ. ಬೆಂಕಿದಿಂದ ಅವೆಲ್ಲ ಸುಟ್ಟು ಹೋಗ್ಬೇಕಪ್ಪ ಕರ್ತನೆ, ಬೆಂಕಿದಿಂದ ಸುಟ್ಟು ಹೋಗ್ಬೇಕಪ್ಪ ಕರ್ತನೆ. ಯಾವ ಥರ ರೋಗ ವ್ಯಾಧಿ ಪಾಪ ದ್ರೋಹ ಅಪರದಲ್ಲಿ ಬಿದ್ದೋಗಿ ಹಾಳಪ್ಪಕ್ಕೆಂಬುದಾಗಿ ಈ ಕಾರ್ಯಗಳು ಮಾಡಿರ್ತಾರೋ ಅದ್ರ ಮೇಲೆ ಎಲ್ಲ ಬೆಂಕಿ ಆಗ್ತೇವೆ ನಜರೇತ ಯೇಸು ಕ್ರಿಸ್ತನ ಹೆಸರಿನಲ್ಲಿ. ಅವೆಲ್ಲ ಸುಟ್ಟು ಹೋಗ್ಬೇಕಪ್ಪ ಕರ್ತನೆ. ಶಿಖರ ಚಂದರ ಬರ 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 ಬ ದಿಕ್ಕಲರ ಬರ ಬರ ಬ ನಿನ್ನೊಂದು ಅದ್ಭುತ ಶಕ್ತಿಯಿಂದ ನೀನು ಕಾರ್ಯ ಮಾಡ್ತೇವೆ ನಾವು ಪ್ರಾರ್ಥಿಸ್ತೇವೆ ಕರ್ತನೆ. ದೇವ ನಿನ್ನ ಮಕ್ಕಳಿಗೋ ನಿನ್ನ ಹಸ್ತನ ಒಪ್ಪಿಸ್ಕೊಟ್ಟಿದ್ದೇವೆ ಕರ್ತನೆ. ಈ ಮಕ್ಕಳು ಪ್ರಾರ್ಥನೆ ಕೇಳಿದಿ, ಈ ಮಕ್ಕಳಿಗೆ ಮುಟ್ಟಿದಿ, ಸ್ವಸ್ಥತೆ ಮಾಡಿದಿ, ಬಿಡುಗಡೆ ಕೊಟ್ಟಿದ್ದಿ, ಒಳ್ಳೆ ಆರೋಗ್ಯ ಕೊಟ್ಟಿದ್ದಿ. ಸೈತನ ಅಧಿಕಾರಗಳಿಂದ ಮಾಟ ಮಂತ್ರಂತರ ಶಕ್ತಿಗಳಿಂದ ನೀನು ಬಿಡುಗಡೆ ಮಾಡಿದಿ. ಸ್ತೋತ್ರ. ಪುತ್ರ ಸಂತಾನ ಇಲ್ಲದವರಿಗೆ ಅವ್ರ ಗರ್ಭಕೋಶಗಳನ್ನು ತೆರೆದು ಪುತ್ರ ಸಂತಾನದಿಂದ ತುಂಬಿಸಕ್ಕಾಗಿ ಸ್ತೋತ್ರ. ಅಥವಾ ಈ ಆನ್ಲೈನಲ್ಲಿ ಇನ್ನೂ ಯಾರಾದರ ದೇವ ನನ್ನ ಜೀವಿತದಲ್ಲೂ ಕೂಡ ಅದ್ಭುತ ಮಾಡು ಎಂಬುದಾಗಿ ಪ್ರಾರ್ಥಿಸುವಾಗ ಅವ್ರ ಜೀವಿತದಲ್ಲೂ ಕೂಡ ನೀನು ಅದ್ಭುತ ಮಾಡ್ತೀವಿ ಎಂಬುದನ್ನು ನಾವು ಪ್ರಾರ್ಥಿಸ್ತೇವಪ್ಪ ಕರ್ತನೆ. ದೇವ ಈಗ ಸಮಯದಲ್ಲಿ ನಮ್ಮೆಲ್ಲರ ಜೀವಿತದಲ್ಲಿ ಅನೇಕೊಂದು ಅದ್ಭುತ, ಅನೇಕೊಂದು ಸೂಚಕ ಕಾರ್ಯ ಮಾಡಿದಕ್ಕಾಗಿ ನಿನಗೆ ಸ್ತೋತ್ರ. ಮತ್ತು ದೇವರೇ ಲೋಕವ ಸಭೆದ ಚುನಾವಣೆಗಳವಪ್ಪ ಕರ್ತನೆ, ಯಾರನ್ನು ಹೇಗೆ ನೀನು ಆರಿಸಿಕೊಳ್ಳುತ್ತೋ ಗೊತ್ತಿಲ್ಲ, ಆದರೆ ನಮ್ಮ ರಾಷ್ಟ್ರವನ್ನು ಉತ್ತಮ ರೀತಿಯಲ್ಲಿ ಅದ್ಭುತ ರೀತಿಯಲ್ಲಿ ಆಳ್ತಕ್ಕಂಥ ವ್ಯಕ್ತಿ ಬೇಕಪ್ಪ ಕರ್ತನೆ. ನಮ್ಮ ದೇಶವನ್ನು ಉತ್ತಮ ರೀತಿಯಲ್ಲಿ ಅದ್ಭುತ ಆಳ್ತಕ್ಕಂಥ ವ್ಯಕ್ತಿ ಬೇಕಪ್ಪ ಕರ್ತನೆ. ಇದರಲ್ಲಿ ಆಳ್ವಿಕೆ ಮಾಡ್ತಕ್ಕಂಥವ್ರ ಒಳಗ ಯಾವ ಕಲ್ಮಶ ಇರ್ಲಕ್ಕೆ ಸಾಧ್ಯ ಇಲ್ಲ ದೇವರೇ. ನಿನ್ನ ಚಿತ್ತದಂತೆ ನಡೀತಕ್ಕಂಥ ವ್ಯಕ್ತಿ ನಮ್ಮ ದೇಶವನ್ನು ಆಳುವ ಹಾಗೆ ನಿನ್ನ ಕಾರ್ಯ ಮಾಡು. ಅಂಥವ್ರ ಕೈಯಲ್ಲಿ ನಮ್ಮ ಭಾರತ ದೇಶವನ್ನು ಕೊಡ್ತೇವೆ ಎಂಬುದು ನಾವು ಪ್ರಾರ್ಥಿಸ್ತೇವೆ ಕರ್ತನೆ. ಯಾರ್ಯಾರಿಗೆ ಯಾವ ಯಾವ ವಿಧದಲ್ಲಿ ಯಾವ ಭಾಗದಲ್ಲಿ ನೀಡ್ತಿ ನಮಗೆ ಗೊತ್ತಿಲ್ಲ, ಆದರೆ ನಮ್ಮ ದೇಶವನ್ನು ಆಳ್ತಕ್ಕಂಥ ದೇವರೇ ಅವರನ್ನು ನೀನು ಕರ್ತನೆ ಸಂಪೂರ್ಣವಾಗಿ ಮನಪೂರ್ವಕ ಅವರ ಕೈಗೆ ಒಪ್ಪಿಸ್ತೇವೆ ಎಂಬುದನ್ನು ನಾವು ಪ್ರಾರ್ಥಿಸ್ತೇವೆ. ನಿನ್ನ ಚಿತ್ತಂತೆ ನಡೀತಕ್ಕಂಥವ್ರಿಗಪ್ಪ ಕರ್ತನೆ. ಆದರೆ ಒಂದು ವಿಷಯವೇ ನಮಗೆ ದುಃಖದಪ್ಪ ಕರ್ತನೆ. ಯಾವ ವಿಷಯವಾಗಿ ದುಃಖದಂದರೆ ದೇವರೇ, ನಮ್ಮ ಕರ್ನಾಟಕ ರಾಷ್ಟ್ರದಲ್ಲೂ ಕೂಡ ನಮ್ಮ ಕ್ರಿಶ್ಚಿಯನ್ ಸಮುದಾಯಕ್ಕೆ ಸಂಬಂಧಪಟ್ಟಂಥ ದೇವರೇ ಮಿನಿಸ್ಟರ್ಗಳು ಯಾರು ಇಲ್ಲಪ್ಪ ಕರ್ತನೆ, ಯಾರು MLA ಇಲ್ಲಪ್ಪ ಕರ್ತನೆ. ಮುಂದಿನ ದಿನಮಾನದಲ್ಲಿ ನಮ್ಮ ಕರ್ನಾಟಕ ರಾಷ್ಟ್ರದಲ್ಲಿ ಸುಮಾರು ಇಲ್ಲಂದ್ರೆ ಒಂದು 10 ಜನರಪ್ಪ ಕರ್ತನೆ ದೇವರೇ ಮಂತ್ರಿಗಳಾಗುವ ಹಾಗೆ, MLAಗಳಾಗುವ ಹಾಗೆ, ಸಚಿವರಾಗುವ ಹಾಗೆ ನಿನ್ನ ಕಾರ್ಯ ಮಾಡಿ ಅಂಥವ್ರಿಗೆ ರೆಡಿ ಮಾಡಪ್ಪ ಕರ್ತನೆ. ಇನ್ನು ನಮ್ಮ ಕೈಯಲ್ಲಿ ನಮ್ಮ 3-4 ವರ್ಷವ ಕರ್ತನೆ. ಈ ವಿಷಯದ ಸರಿದ ನಾವು ಪ್ರಾರ್ಥಿಸ್ತೇವಪ್ಪ, ನೀ ರೆಡಿ ಮಾಡು. ತಿರುಗಿ ದೇವರೇ ಮತ್ತು ಈ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಭಾರತ ದೇಶ ಆಳ್ತಕ್ಕಂಥ ಇದರಲ್ಲಿ MP ಕೂಡ ಸುಮಾರು ಒಂದು 10 ಜನ ಇರಬೇಕಪ್ಪ ಕರ್ತನೆ. ಕ್ರಿಶ್ಚಿಯನ್ ಸಮಯದಾಗ ಸಂಬಂಧಪಟ್ಟಂಥ ಒಂದೊಂದು MP ಇರುವಾಗೆ ನೀನು ಸಹಾಯ ಮಾಡಿ. ಅಂಥವರಿಗೆ ನೀನು ನಿಲ್ಲಿಸು, ರೆಡಿ ಮಾಡು. ನಿಮ್ಮ ದಯಾ ಕರುಣ ಕಟಾಕ್ಷ ಅವ್ರ ಮೇಲೆ ಇಟ್ಟು ನಮ್ಮ ಭಾರತ ದೇಶವನ್ನು ಉಳಿಯುವ ಹಾಗೆ, ಸಮೃದ್ಧಿಯಿಂದ ನಡೆಯುವ ಹಾಗೆ
ನಿನ್ನಂಥ ಒಂದು ದೇವರೇ ಎಂಪಿಗಳನ್ನು ಆರಿಸಿಕೊಡುತ್ತೆ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ ಕರ್ತನೆ. ಅಥವಾ ನಮ್ಮ ಪಕ್ಷವಾಗಿ ಮಾತಾಡ್ತಕ್ಕಂಥವ್ರು ಯಾರು ಇಲ್ಲದೋದ್ರು ಕೂಡ ದೇವರೇ ಅಂಥ ಒಂದು ಎಂಪಿಗಳನ್ನು ನೀನು ರಕ್ಷಣೆ ನೀಡಿ ನಿನ್ನ ಕಡೆ ತಿರುಗಿಸ್ಕೊಂಡು ರೆಡಿಯಾಗಿ ನೀನಿಟ್ಟು ನಡೆಸ್ತೀವಿ ಎಂಬುದನ್ನು ನಾವು ಪ್ರಾರ್ಥಿಸ್ತೇವೆ. ಓ ಶಿಖರ ಬರ 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 ಬ ನೀನು ಅದ್ಭುತ ಶಕ್ತಿಯಿಂದ ನೀನು ಕಾರ್ಯ ಮಾಡ್ತೀವಿ ಎಂಬುದಾಗಿ ನಾನು ನಿನ್ನ ಸೇವಕನಾಗಿ ನಿನ್ನ ದಾಸನಾಗಿ ದೇವರೇ ನಾವು ಪ್ರಾರ್ಥಿಸ್ತಾ ಈ ವಿಷಯದಲ್ಲಿ ನೀನು ಕರುಣೆ ತೋರಿಸಪ್ಪ ಕರ್ತನೆ, ನಿನ್ನ ದಯಾ ಬಿಡಪ್ಪ ಕರ್ತನೆ. ಹಲ್ಲೆಲೂಯಾ ದೇವರೇ, ನಮ್ಮ ಭಾರತ ದೇಶವನ್ನು ಆಳ್ತಕ್ಕಂಥ ವಿಷಯದಲ್ಲಿ ನಾವು ಪ್ರಾರ್ಥನೆ ಮಾಡಿದೇವಪ್ಪ ಕರ್ತನೆ. ಒಳ್ಳೆ ಒಂದಪ್ಪ ಕರ್ತನೆ, ಪ್ರೈಮ್ ಮಿನಿಸ್ಟರನ್ನು ಕರ್ತನೆ, ನೀನು ನಮ್ಮ ಒಂದು ಸಮುದಾಯಕ್ಕೆ ಸಂಬಂಧಪಟ್ಟವನು ನಮ್ಮ ಭಾರತ ದೇಶ ಒಳ್ಳೆ ರೀತಿಯಲ್ಲಿ ಉತ್ತಮ ರೀತಿಯಲ್ಲಿ ಯಾವ ಕಲ್ಮಶಿಲ್ಲದೆ ಆಳ್ತಕ್ಕಂಥವ್ರಿಗೆ ನೀನು ರೆಡಿ ಮಾಡಿ ಇಟ್ಟಿದ್ದಕ್ಕಾಗಿ ನನಗೆ ಸ್ತೋತ್ರ ಸಲ್ಲಿಸ್ತೇವೆ ಕರ್ತನೆ. ದೇವರಿಗೆ ಸಮಯದಲ್ಲಿ ಇಲ್ಲಿವರೆಗ ಅನೇಕ ವಿಷಯದಲ್ಲಿ ನಾವು ಪ್ರಾರ್ಥನೆ ಮಾಡಿದೆವು. ನಮ್ಮೆಲ್ಲರ ಒಂದು ಪ್ರಾರ್ಥನೆ ಕೇಳಿ ನಮ್ಮೆಲ್ಲರ ಜೀವಿತದಲ್ಲಿ ಆಶೀರ್ವಾದಕರವಾಗಿ, ಲಾಭಕರವಾಗಿ, ಫಲಕರವಾಗಿರಬೇಕೆಂಬುದಾಗಿ ನಮ್ಮ ಒಡೆಯ ರಕ್ಷಕನಾಗಿರ್ತಕ್ಕಂಥ ನಜರೇತಿನ ಯೇಸು ಕ್ರಿಸ್ತನ ಹೆಸರಲ್ಲಿ ಪ್ರಾರ್ಥನೆ ಮಾಡಿ ಸಕಲ ವಿಧದ ಆಶೀರ್ವಾದ ನಾವು ಬೇಡಿ ಪಡ್ಕೊಂಡಿದ್ದೇವೆ ನಮ್ಮ ಪರಲೋಕ ತಂದೆ. ಆಮೇನ್ ಆಮೇನ್ ಆಮೇನ್. ಹಲ್ಲೆಲೂಯಾ. ತುಂಬ ಸಂತೋಷ. ದೇವರು ಉನ್ನತ ರೀತಿಯಲ್ಲಿ ಅದ್ಭುತ ರೀತಿಯಲ್ಲಿ ನನಗೆ ಮತ್ತು ನಮ್ಮೆಲ್ಲರಿಗೆ ಈ ದಿನ ಅದ್ಭುತವಾಗಿ ಉತ್ತಮ ರೀತಿಯಲ್ಲಿ ಮಾತಾಡೋದಕ್ಕಾಗಿ ಸಿದ್ಧನಾಗಿದ್ದಾನೆ. ನೀವು ಎಷ್ಟು ಜನರು ಸಿದ್ಧವಾಗಿದ್ದರೆ ನನಗಂತೂ ಗೊತ್ತಿಲ್ಲ, ಆದರೆ ನಾನಂತೂ ಕರ್ತನ ಸನ್ನಿಧಿಯಲ್ಲಿ ಸಿದ್ಧನಾಗಿದ್ದ ಪ್ರೇಯರೆ. ಈ ದಿನ ಕರ್ತನ ವಾಕ್ಯದ ಕಡೆ ಹೋಗೋಣ ಪ್ರೇಯರೆ. ನೋಡ್ರಿ, ಅನಾದಿ ಕಾಲ ಹಿಡಿದು ಅರಸರನ್ನು, ರಾಜ್ಯರನ್ನು, ದೇಶ ಆಳ್ತಕ್ಕಂಥವ್ರಿಗೆ ದೇವರು ಸ್ಪಷ್ಟವಾಗಿ, ರಾಷ್ಟ್ರಗಳನ್ನ ಆಳ್ತಕ್ಕಂಥವ್ರಿಗೆ ದೇವರು ಒಂದು ಸ್ಪಷ್ಟವಾಗಿ ಒಂದು ಪ್ರೇರೇಪಣೆ ಮಾಡಿ ಜನರು ಕೇಳಿದ ಹಾಗೆ ಒಳ್ಳೆ ಒಂದು ರಾಜ್ಯರನ್ನು ದೇವರನ್ನು ಮಾಡಿನ ಆರಿಸಿಕೊಟ್ಟನು ಪ್ರೇಯರೆ. ಯಾಕಂದರೆ ದೇಶ ಆಳುವುದಕ್ಕಾಗಿ ಒಬ್ಬ ಅರಸನು ಬೇಕೇ ಬೇಕಾಗಿತ್ತು. ಸಮುವೇಲನ ಕೈಯಲ್ಲಿ ಆವಾಗ ದೇಶವಿತ್ತು. ಇಸ್ರಾಯೇಲ್ ಜನರಿಗೆ ಸ್ಪಷ್ಟವಾಗಿ ಐಗುಪ್ತ ಪಟ್ಟಣದಿಂದ ತೆಗೆದುಕೊಂಡು ಬಂದಾಗ ಅನೇಕ ಜನರು ತನ್ನದೇ ಒಂದು ಇಷ್ಟ ಪ್ರಕಾರವಾಗಿ, ತನ್ನದೇ ಒಂದು ಇಷ್ಟಾನುಸಾರವಾಗಿ ರಾಜ್ಯವನ್ನು, ದೇಶವನ್ನು ಆಳ್ತಕ್ಕಂಥವರಾಗಿದ್ದರು. ಅದರ ಬಾದ ನ್ಯಾಯಸ್ಥಾಪಕರ ಹೋದ ತಕ್ಷಣ ಸಮುವೇಲನ ಕೈಯಲ್ಲಿ ಏನಾಗ್ಯದ ಸ್ಪಷ್ಟವಾಗಿ ಆ ದೇಶವನ್ನು ಬಂದು ಪ್ರೇಯರೆ. ಸಮುವೇಲನ ಕೈಯಲ್ಲಿ ದೇಶ ಬಂದಾಗ ಸಮುವೇಲನು ಕೂಡ ಬಹಳಷ್ಟು ಉತ್ತಮವಾಗಿ, ಅದ್ಭುತವಾಗಿ ದೇಶವನ್ನು ಆಳ್ತಕ್ಕಂಥನಾಗಿದ್ದನು. ಒಬ್ಬ ಪ್ರವಾದಿ ಕೂಡ ಆಗಿದ್ದನು. ದೇಶವನ್ನು ಆಳುವಾಗ ಸಮುವೇಲನ ಜೀವಿತ ನೋಡುವಾಗ ಅವನ ಮಕ್ಕಳು ಸರಿಯಾದ ಒಂದು ಸ್ಥಿತಿಯಲ್ಲಿ, ಪರಿಸ್ಥಿತಿಯಲ್ಲಿ ಬೆಳೆದಿಲ್ಲ ಪ್ರೇಯರೆ. ತಂದೆ ಒಂದು ಪ್ರವಾದಿ, ತಂದೆ ಒಂದು ಉತ್ತಮನು, ಒಂದು ಅದ್ಭುತನು. ಏನು ಪ್ರವಾದನೆ ಹೇಳುತ್ತೀನೋ, ಏನು ಪ್ರವಾದನೆ ಮಾಡ್ತೀನೋ ಅವೆಲ್ಲ ನೆರವೇರ್ತಕ್ಕಂಥವಾಗಿದ್ದು. ಆದರೆ ಮುಂದೆ ತನ್ನ ಮಕ್ಕಳು ಕೆಲವೊಂದು ತಪ್ಪು ದಾರಿಯಲ್ಲಿ ನಡೆದು ಮಾಡಬಾರ್ದೆಂಬ ಒಂದು ಕಾರ್ಯಗಳು ಮಾಡುತ್ತಾ, ಯಾವುದು ದೇವರು ಇದು ಮಾಡಬಾರ್ದು ನೀವೊಂದು ಹೇಳ್ತೀನೋ ಅಂಥ ಒಂದು ಕಾರ್ಯಗಳನ್ನು ಮಾಡ್ತಕ್ಕಂಥ ಸಮುವೇಲನ ಮಕ್ಕಳಾಗಿದ್ದರು ಪ್ರಿಯರೇ. ಸಮುವೇಲನ ಮಕ್ಕಳು ಇಂಥ ಒಂದು ಕಾರ್ಯಗಳನ್ನು ಮಾಡ್ತಕ್ಕಂಥವರಾಗಿ ಇದ್ದಾಗ ದೇವರು ಸ್ಪಷ್ಟವಾಗಿ ಅವರಿಗೆ ಇಷ್ಟಪಟ್ಟಿಲ್ಲ ಪ್ರಿಯರೇ. ಈ ರೀತಿ ನಡೆಯುವಾಗ ಜನರು ಏನು ಮಾಡಿ ಅಂದರೆ, ನಮಗೆ ಒಬ್ಬ ಅರಸನೂ ಬೇಕು, ನಮಗೆ ಆಳ್ತಕ್ಕಂಥ ಒಬ್ಬ ರಾಜ್ಯನೂ ಬೇಕು ಎಂಬುದಾಗಿ ನಿರ್ಧಾರ ಮಾಡಿಕೊಂಡು ಸಮುವೇಲನಿಗೆ ಮೊರೆಯಿಟ್ಟರು. ಸಮುವೇಲನೇ, ನೀ ಏನು ಮಾಡ್ತಿ ಗೊತ್ತಿಲ್ಲ, ನಮಗೆ ಆಳ್ತಕ್ಕಂಥವನು ಒಬ್ಬ ರಾಜ್ಯನೂ ನಮಗೆ ಬೇಕು, ಆಳ್ತಕ್ಕಂಥ ನಮ್ಮ ನಡೆಸ್ತಕ್ಕಂಥವನು, ನಮ್ಮ ದೇಶವನ್ನು ಪರಿಪಾಲನೆ ಮಾಡ್ತಕ್ಕಂಥವನು ಒಬ್ಬ ಅರಸನು ಬೇಕು ಎಂಬುದಾಗಿ ಸಮುವೇಲನಿಗೆ ಸ್ಪಷ್ಟವಾಗಿ ಜನರು ಹೇಳಿದ ತಕ್ಷಣ ಅಲ್ಲಿ ನೋಡ್ತೇವೆ ಸಮುವೇಲನು ದೇವರಲ್ಲಿ ಮೊರೆಯಿಟ್ಟನು ಪ್ರಿಯರೇ. ದೇವರಲ್ಲಿ ಪ್ರಾರ್ಥನೆ ಮಾಡೋಣ, ದೇವರೇ ಮತ್ತು ಈ ಜನರು ಹೇಗೆ ನಾನು ಅರಸನನ್ನು ತೆಗೆದುಕೊಳ್ಳಿ, ನೀನು ತೋರಿಸಿರ್ತಕ್ಕಂಥ ಅರಸನು ಯಾರು, ನೀನು ಹೇಳಿರ್ತಕ್ಕಂಥ ಅರಸನು ಯಾರು, ನಿನ್ನ ಮಕ್ಕಳಿಗೆ ಆಳ್ತಕ್ಕಂಥವ್ರು ಯಾರು, ಈ ದೇಶವನ್ನು ಪರಿಪಾಲಿಸ್ತಕ್ಕಂಥವ್ರು ಯಾರು ಎಂಬುದಾಗಿ ಸಮುವೇಲನು ದೇವರ ಸನ್ನಿಧಿಯಲ್ಲಿ ಮಾಡ್ಯಾನ ಮೊರೆಯಿಟ್ಟನು ಪ್ರೇಯರೆ. ಪ್ರಾರ್ಥನೆ ಸಮುವೇಲನು ಮಾಡ್ಯಾನ ಪ್ರೇಯರೆ. ಸಮುವೇಲನು ಪ್ರಾರ್ಥನೆ ಮಾಡುವಾಗ ಸಮುವೇಲನ ಒಂದು ಪ್ರಾರ್ಥನೆಯನ್ನು ದೇವರು ಕೇಳಿ ಸ್ಪಷ್ಟವಾಗಿ ದೇವರನ್ನು ಮಾಡ್ಯಾನ ಒಂದು ಕಷ್ಟಪಡ್ತಕ್ಕಂಥ ಒಂದು ವ್ಯಕ್ತಿಗೆ, ಈಗ ಫಲನೆ ಒಂದು ವ್ಯಕ್ತಿ ಈಗ ನಿನ್ನ ಸನ್ನಿಧಿಗೆ ಬರ್ತಾನ, ಅವನು ತಂದೆದು ಕತ್ತೆಗಳು ಕಳೆದೋಗ್ಯವ, ಆ ತಂದೆ ಕತ್ತೆಗಳು ಕಳೆದೋದಾಗ ಆಳನ್ನು ತೆಗೆದುಕೊಂಡು ಹುಡುಕೋತ ಬರ್ತಕ್ಕಂಥ ಒಂದು ವ್ಯಕ್ತಿ, ಫಲನೆ ವ್ಯಕ್ತಿ ತನ್ನ ಅನ್ನೋಡು, ಇವನಿಗೆ ನೀನು ಅರಸನಾಗಿ ನೀನು ಮಾರ್ಪಡಿಸು, ಇವನಿಗೆ ಅರಸನಾಗಿ ನೀನು ನೇಮಿಸು ಎಂಬುದಾಗಿ ಸ್ಪಷ್ಟವಾಗಿ ಸಮುವೇಲನಿಗೆ ದೇವರು ಮಾತಾಡೋಣ ಪ್ರೇರೆ. ಸಮುವೇಲನಿಗೆ ದೇವರು ಮಾತಾಡೋಣ. ಈ ಕಡೆ ಸೌಲನ ತಂದೆ ಕತ್ತೆಗಳು ಕಳೆದಾಗ ಪ್ರೇರೆ ಸ್ಪಷ್ಟವಾಗಿ ನೋಡ್ತೇವೆ ನಾವು.
ಕೀಷನ್ ಎಂಬುದಾಗ ಆತನ ಹೆಸರು. ಆತನು ಶ್ರೀಮಂತನು, ಐಶ್ವರ್ಯವಂತನು, ಬೇನಾಮಿನ್ ಕುಲದವನು. ಆದರೆ ಅವನ ಮನೆಯಲ್ಲಿ ಒಂದು ಘಟನೆ ಏನು ನಡೆದಂದರೆ ಅವನಿಗಿರ್ತಕ್ಕಂಥ ಕತ್ತೆಗಳೆಲ್ಲ ಕಳೆದಾಗ ಪ್ರಿಯರೇ, ಕಳೆದಾಗ ಅಲ್ಲಿ ಶ್ರೇಷ್ಠವಾಗಿರ್ತಕ್ಕಂಥ ವ್ಯಕ್ತಿ ಬೇಕಲ್ಲ, ಪ್ರಯಾಸ ಪಡ್ತಕ್ಕಂಥ ವ್ಯಕ್ತಿ ಬೇಕು, ಕಷ್ಟಪಟ್ಟು ಹುಡುಕ್ತಕ್ಕಂಥ ಒಂದು ವ್ಯಕ್ತಿ ಬೇಕೆಂಬುದಾಗಿ ಅವನ ತಂದೆ ತಿಳ್ಕೊಂಡು ಉತ್ತಮನಾಗಿರ್ತಕ್ಕಂಥ ನನ್ನ ಮಗನನ್ನು ಆತನೇ ಸೌಲನು. ಆತನಿಗೇನು ಮಾಡಬೇಕು, ಒಂದು 10 ಜನಕ್ಕೆಲ್ಲ ಒಬ್ಬರಾದರೂ ಅವನಿಗೆ ಕೊಟ್ಟು ಕಳಿಸ್ಬೇಕು. ಯಾಕಂದರೆ ಕಷ್ಟಪಡ್ತಕ್ಕಂಥನು, ಸುಂದರನು, ಅದ್ಭುತನು ಮತ್ತು ಎಲ್ಲ ಜನರಿಗಿಂತ ಎತ್ತರವಾಗಿರ್ತಕ್ಕಂಥ ಮಾನವನು. ನೋಡ್ರಿ, ಜನರು ಅವನ ಸನ್ನಿಧಿಗೆ ಬಂದಿರುವಾಗ ಸೌಲನ ಬಳಿಯಲ್ಲಿ ಬಂದ್ರೆ ಎಲ್ಲರೂ ಅವನಿಗೆ ಇಲ್ಲಿಗೆ ಆಯ್ತಿರಂತ ಪ್ರಿಯರೇ, ಭುಜಕ್ಕೆ ನಿಂದಿರ್ತೀರಂತ. ಸಾವಿರಾರು ಜನ ನಿಂತರೂ ಕೂಡ ಸೌಲನು ಭುಜ ಮತ್ತು ತಲೆ ಎಲ್ಲ ಜನರಿಗೆ ಕಾಣಿಸ್ತಂತ ಪ್ರಿಯರೇ. ಅಷ್ಟು ಎತ್ತರವಾಗಿರ್ತಕ್ಕಂಥ ಮನುಷ್ಯನು, ಅಷ್ಟು ಹೈಟ್ ಪರ್ಸನಾಲಿಟಿ, ಸುಂದರನಾಗಿರ್ತಕ್ಕಂಥ ಒಂದು ವ್ಯಕ್ತಿ ಮಾತ್ರವಲ್ಲದೆ ಕಷ್ಟಪಡ್ತಕ್ಕಂಥನು ಕೂಡ ವ್ಯಕ್ತಿ ಪ್ರಿಯರೇ. ತಂದೆ ಮಾತನ್ನು ಕೇಳಿ ಕತ್ತೆ ಮರಿಗಳನ್ನು ಎಡಾರದಲ್ಲಿ ಹುಡುಕ್ಲಕ್ಕೆ ಹೋಗ್ಯಾನ ಪ್ರಿಯರೇ ಆತನು. ಇವತ್ತು ನಾನು ನಿಮಗೆ ಸವಾಲು ಹಾಕ್ತೇನೆ ಸ್ಪಷ್ಟವಾಗಿ, ನಿಮ್ಮ ತಂದೆ ಹೇಳಿರ್ತಕ್ಕಂಥ ಮಾತನ್ನು ಕೇಳಿ, ನಿಮ್ಮ ತಾಯಿ ಹೇಳಿರ್ತಕ್ಕಂಥ ಮಾತನ್ನು ಕೇಳಿ ಎಷ್ಟು ಜನರು ಈ ಮಾತಿನ ಅನುಸಾರವಾಗಿ ನಡೀತಕ್ಕಂಥರಾಗಿದ್ದೀರಿ. ಮಕ್ಕಳೇ, ಇದು ಹಿಂಗದ ನೋಡ್ರಿ, ಈ ದಾರಿ ಇದದ ನೋಡ್ರಿ, ಈ ದಾರಿಯಲ್ಲಿ ನೀವು ನಡಿಬೇಕಂದಾಗ ಎಷ್ಟು ಜನರು ಆ ದಾರಿ ನಡೀತಕ್ಕಂಥರಾಗಿದ್ದೀರಿ. ನಿಮ್ಮ ತಂದೆ ಹೇಳಿದಾಗ, ಮಗನೇ ನೀ ಈ ದಾರಿ ನಡಿಬೇಕಂತ ಹೇಳಿದಾಗ ಎಷ್ಟು ಗಂಡು ಮಕ್ಕಳಾಗಿರ್ತಕ್ಕಂಥ ನೀವು ಆ ದಾರಿ ನಡೀತಕ್ಕಂಥರಾಗಿದ್ದೀರಿ. ಪ್ರಿಯ ಸೋದರಿ ಸೋದರ, ಕೀಷನು ಹೇಳ್ತಕ್ಕಂಥ ಒಂದು ಮಾತು ಸೌಲನು ಕೇಳಿ ತನ್ನ ಕತ್ತಿಗಳನ್ನು ಹುಡುಕುವುದಕ್ಕಾಗಿ ನಡೆದನು ಪ್ರಯತ್ನ. ಎಡಾರಿ ಪ್ರಾಂತ, ಜಂಗ್ಲತ್ತಿರ್ತಕ್ಕಂಥ ಅಡವಿ ಇರ್ತಕ್ಕಂಥ ಒಂದು ಪ್ರಾಂತಕ್ಕೆ ಸ್ಪಷ್ಟವಾಗಿ ಆತನು ಹೋಗಿ ಕತ್ತೆಗಳನ್ನು ಹುಡುಕ್ಲತ್ತನ ಪ್ರೇರೆ. ಸಿಗಲಿಲ್ಲ ಕತ್ತೆಗಳು. ಬಹಳಷ್ಟು ಪ್ರಯಾಸಪಟ್ಟನ, ಬಹಳಷ್ಟು ಸಂಕಟಪಟ್ಟನ, ಕತ್ತೆ ಸಿಗ್ತಾನೆ ಇಲ್ಲ. ಲಾಸ್ಟ್ ಕೊನೆ ಸ್ಥಿತಿಗೆ ಬಂದಾಗ ಸೋತೋಗಿ ನಡಿ ನಾವು ಹಿಂದಕ್ಕೆ ಹೋಗೋಣ, ನಾವು ತಿರುಗಿ ನಾವು ಹೋಗೋಣ, ನಮ್ಮ ದೇಶಕ್ಕೆ ನಾವು ಪ್ರಾಂತಕ್ಕೆ ನಾವು ಹೋಗೋಣ, ಕತ್ತಿ ಹುಡುಕುವುದಕ್ಕಾಗಿ ನಾವು ಬಂದಿದ್ದೆವು, ಆದರೆ ನಾವು ಕಳೆದೋಗಿದ್ದೇವೆ ಎಂಬುದಾಗಿ ನಮ್ಮ ತಂದೆ ನಮ್ಮನ್ನು ಹುಡುಕ್ತಾನೇನೋ, ಈ ಪರಿಸ್ಥಿತಿ ನಮ್ಮ ತಂದೆ ಬರುತ್ತಾನೆ ಎಂಬ ತಿಳ್ಕೊಂಡು ಸ್ಪಷ್ಟವಾಗಿ ಸೌಲನು ತನ್ನಲ್ಲಿರ್ತಕ್ಕಂಥ ಆಳನು ನಡಿ ನಾವು ಮನೆಗೆ ಹೋಗೋಣ ಅಂದಾಗ ಆ ಆಡಿನಲ್ಲಿ ಒಂದು ಮನಸ್ಸು ಹುಡ್ತದೆ ಪ್ರೇರೆ. ಆಳಿನ ಒಳಗೆ ಒಂದು ಆತ್ಮ ನುಡಿತಕ್ಕಂಥದ್ದು ಏನದ ಗೊತ್ತದನ, ನಾನು ಹಿಂದಕ್ಕೆ ಹೋಗಬಾರ್ದು, ಈ ಪ್ರಾಂತದಲ್ಲಿ ಸಮುವೇಲನೆಂಬ ಒಬ್ಬ ಪ್ರವಾದಿಯನ, ಆ ಸಮುವೇಲನ ಎಂಬ ಪ್ರವಾದಿ ಬಳಿಕ ನಾವು ಹೋದೆವು ಅಂದ್ರೆ ಏನು ಜರುಗ್ತದೋ, ಕತ್ತೆ ನಮ್ಮನ್ನು ಸಿಗುತ್ತವೋ ಅಥವಾ ಇಲ್ಲವೋ ಎಂಬುದಾಗಿ ನಾವು ಅಥವಾ ತಿಳ್ಕೊಂಬಣಿ ಅಂದಾಗ ಅಲ್ಲಿ ಸೌಲನು ಹೇಳ್ತಾನೆ ಅವನಿಗೆ ಸ್ಪಷ್ಟವಾಗಿ. ಏನೇನು ಹೇಳ್ತಾನೆ ಅಂದರೆ, ನೋಡು, ಒಂದು ಪ್ರವಾದಿ ಬಳಿಯಲ್ಲಿ ನಾವು ಹೋಗುವಾಗ ನಮ್ಮಲ್ಲಿ ಶ್ರೇಷ್ಠವಾಗಿರ್ತಕ್ಕಂಥ ಕಾಣಿಕೆ ಕೂಡ ಏನೂ ಇಲ್ಲ, ವಸ್ತುಗಳಿಲ್ಲ, ವಸ್ತ್ರಗಳಿಲ್ಲ, ನಾವು ತೆಗೆದುಕೊಂಡು ಬಂದಿರತಕ್ಕಂಥ ಅನ್ನ ಸಾಮಗ್ರಿಗಳೆಲ್ಲ ಎಲ್ಲ ಮುಗಿದೋಗ್ಯವ, ಆತನಿಗೆ ಕೊಡುವುದಕ್ಕೇನಿಲ್ಲ. ಹೇಗೆ ನಾವು ಆತನ ಸನ್ನಿಧಿಗೆ ಹೋಗೋರಿ, ಹೇಗೆ ಆ ಪ್ರವಾದಿ ಬಳಿಗೆ ಹೋಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳರಿ ಎಂಬುದಾಗಿ ಸ್ಪಷ್ಟವಾಗಿ ಸೌಲನಂದಾಗ ಅಲ್ಲಿ ಆತನ ಆಳಿನಲ್ಲಿ ಒಂದು ಪಾವಲಿ ಉಳಿದು ಪ್ರಿಯರೇ. ಅಥವಾ 1 ರೂಪಾಯಿನ ಕೋರಿ, 5 ರೂಪಾಯಿನ, 10 ರೂಪಾಯಿನ ಕೋರಿ, ಒಂದು ಪಾವಲ್ಲಿ ಆತನ ಆಳಿನ ಉಳಿದಾಗಿ ನಮ್ಮಲ್ಲಿ ಇದೊಂದು ವಸ್ತು ಅದ, ಶ್ರೇಷ್ಠವಾಗಿರ್ತಕ್ಕಂಥ ಸ್ವಲ್ಪ ಅದ, ಇಷ್ಟು ನಾವು ಅವನಿಗೆ ಕೊಟ್ಟು ಪ್ರಾರ್ಥನೆ ಮಾಡಿಕೊಳ್ಳರಿ, ಅವ ಏನಂತ ಎಂಬುದಾಗಿ ನಾವು ತಿಳ್ಕೋ ಎಂಬುದಾಗಿ ಸ್ಪಷ್ಟವಾಗಿ ಸಮುವೇಲನ ಬಳಿಕೆ ಸೌಲನು ಮತ್ತು ತಿರುಗಿ ಆತನ ಆಳು ಇಬ್ಬರು ಬರ್ತಾರೆ ಪ್ರಿಯರೇ. ಇಬ್ಬರು ಬಂದಾಗ ಸೌಲನು ಸ್ಪಷ್ಟವಾಗಿ ಸಮುವೇಲನ ಕೇಳ್ತಾನೆ. ಮೊದಲನೇದು ಕೇಳಿ ಊರಾಗ ಬರ್ತಾನೆ, ಹೆಣ್ಮಕ್ಳಿಗೆ ಕೇಳ್ತಾನೆ, ನೀರು ತರ್ತಕ್ಕಂಥ ಹೆಣ್ಮಕ್ಳಿಗೆ ಊರಲ್ಲಿ ಬಂದು ಕೇಳ್ತಾನೆ. ಇವಾಗಲೇ ಜಸ್ಟು ಅಲ್ಲಿ ಹೋಮ ಯಜ್ಞಗಳು ನಡೀತಕ್ಕಂಥವಾಗಿದ್ದವ, ಶ್ರೇಷ್ಠ ಊಟ ಆತನು ಪ್ರಾರ್ಥನೆ ಮಾಡಿದ ತಕ್ಷಣ, ತಾನು ಊಟ ಮಾಡಿದ ತಕ್ಷಣವೇ ಎಲ್ಲ ಜನ ಊಟ ಮಾಡ್ತಾರೆ. ಇವಾಗಲೇ ಬೆಟ್ಟಕ್ಕೆ ಹೋಗಿ ನೋಡು ಅಂತ ಹೇಳಿದಾಗ ಮತ್ತೆ ತಿರುಗಿ ಸೌಲನು ಆ ಬೆಟ್ಟಕ್ಕೆ ಹೋಗ್ತಾನೆ ಪ್ರೇರೆ. ಸೌಲನು ಆ ಬೆಟ್ಟಕ್ಕೆ ಹೋದಾಗ ಅಲ್ಲಿ ನೋಡ್ತಾ ಸ್ಪಷ್ಟವಾಗಿ ಸಮುವೇಲನ ಸಮುವೇಲನಿಗೆ ಸೌಲನು ಕೇಳ್ತಾನೆ ಏನಂತ, ನೀನು ಪ್ರವಾದಿಯೋ ಅಂದಾಗ ಹೌದು ನಾನೇ, ಮತ್ತು ಏನು ಸುದ್ದಿ ಅಂತ ಕೇಳಿದಾಗ ಕೆಲವೊಂದು ನನಗೆ ಸಮಸ್ಯೆದ ಮಾತಾಡಬೇಕಾದ್ರೆ ಅಲ್ಲಿ ಸ್ಪಷ್ಟವಾಗಿ ಆತನ್ನು ತಿಳಿದುಕೊಂಡು ಹೇಳ್ತಾನೆ, ನಿನಗೆ ಆ ಫಲನೆ ಒಂದು ಔತಣದಲ್ಲಿ ನೀನು ಮುಖ್ಯಸ್ಥನು, ಆ ಔತಣದಲ್ಲಿ ನೀನು ಸೇರಿ ಎಂಬುದಾಗ. ಯಾಕಂದರೆ ದೇವರು ಮೊದಲನೇದು ಹೇಳ್ಯಾನ, ಒಂದು ವ್ಯಕ್ತಿ ನಿನ್ನ ಸನ್ನಿಧಿಗೆ ಬರ್ತಾನೆ, ಅವನ ಹೆಸರು ಇದು, ಅವ ಹೀಗಿರ್ತಾನೆ, ಅವನಿಗೆ ರಾಜ್ಯನಾಗಿ ನೀನು ನಿರ್ಮಿಸು ಎಂಬುದಾಗಿ ಸ್ಪಷ್ಟವಾಗಿ ಮೊದಲೇ ಸ್ಪಷ್ಟವಾಗಿ ಸಮುವೇಲನಿಗೆ ಹೇಳಿದ ತಕ್ಷಣ ಸಮುವೇಲನ ಬಳಿಕೆ ಸ್ಪಷ್ಟವಾಗಿ ಯಾರು ಬಂದವ ಅಂದರೆ ಸೌಲನು ಬಂದನ. ಹೋಗಿ ಶ್ರೇಷ್ಠವಾಗಿರ್ತಕ್ಕಂಥ ಔತಣ ನಿನಗೋಸ್ಕರ ನಾನು ಸಿದ್ಧಪಡಿಸಿದ, ನೀನು ಹೋಗಿ ನೀನು ಆ ಸ್ಥಳದಲ್ಲಿರು, ನಾ ಬಂದಾಗ ನಿನಗೆ ಶ್ರೇಷ್ಠವಾಗಿರ್ತಕ್ಕಂಥ ಊಟವನ್ನು ಬಡಿಸಲಕ್ಕ ಹೇಳ್ತಾ ಎಂಬುದಾಗಿ ಹೇಳ್ತಾನೆ ಪ್ರಿಯರೇ. ಅಲ್ಲಿ ಆ ಊಟದ ಪಂಕ್ತಿಯಲ್ಲಿ ಕುಂತಾಗ ಒಂದು ಆಳನ್ನು ಕರೆದು ತೊಡೆಯ ಒಂದು ಭಾಗ ಮಾಂಸಾಹಾರವನ್ನು ತಂದು ಸ್ಪಷ್ಟವಾಗಿ ಆ ಇಬ್ಬರ ಬಳಿಕೆ ಅಂದ್ರೆ 18 ವ್ಯಕ್ತಿಗಳು ಇರ್ತಾರೆ. 18 ವ್ಯಕ್ತಿದಾಗ ಶ್ರೇಷ್ಠವಾಗಿರ್ತಕ್ಕಂಥವ್ರು ಸೌಲನ ಆಳನು
ಅವರಿಗೆ ಮೊದಲನೇ ಸ್ಥಾನ ಭಾಗ ಅಂತೇಳಿ ಸ್ಪಷ್ಟವಾಗಿ ಸೌಲನಿಗೆ ಸಮುವೇಲನು ಕೊಟ್ಟಿರ್ತಾನೆ ಪ್ರೇರೆ. ಆ ಆಳಿಗೆ ಹೇಳಿದ ತಕ್ಷಣ ಶ್ರೇಷ್ಠವಾಗಿರ್ತಕ್ಕಂಥ ಆಹಾರ ಪದಾರ್ಥವನ್ನು ತಂದು ಸಮುವೇಲನು ಸ್ಪಷ್ಟವಾಗಿ ಹೇಳಿದ ತಕ್ಷಣವೇ ಆ ವ್ಯಕ್ತಿ ತಂದು ಕೊಟ್ಟನ. ಅವರಿಬ್ಬರು ಆಹಾರ ಪದಾರ್ಥವನ್ನು ಸೇವನೆ ಮಾಡಿರ. ಆಹಾರ ಪದಾರ್ಥ ಸೇವನೆ ಮಾಡಿದ ತಕ್ಷಣ ಸಮುವೇಲನು ಸೌಲನಿಗೆ ಒಂದು ಮಾತು ಹೇಳ್ತಾನ, ನೀನು ಇಲ್ಲಿಂದ ಅಲ್ಲಿ ಹೋಗಿ ನೀನು ಮಲಗಿಕೋ, ನಾಳೆ ನಿನಗೆ ನಾನು ಕಳಿಸುತ್ತೇನೆ ಎಂಬುದಾಗಿ ಹೇಳ್ತಾನೆ ಪ್ರೇರೆ. ಸಮುವೇಲ ಇರ್ತಕ್ಕಂಥ ಒಂದು ಪ್ರಾಂತ್ಯದಲ್ಲಿ ಒಂದು ಮಾಳಿಗೆಯ ಮನೆ ಮೇಲೆ ಸೌಲನು ಮತ್ತು ಸೌಲನ ಆಳು ಇಬ್ಬರು ಮಲಗಿಕೊಂಡರ. ಇಬ್ಬರು ಮಲಗಿಕೊಂಡಾಗ ಅವರಿಗೆ ಸ್ಪಷ್ಟವಾಗಿ ಪ್ರತ್ಯೇಕವಾಗಿ ಹೋಗಿ ಸೌಲನು ಮಲಗಿಕೊಂಡಾಗ ಎಬ್ಬಿಸ್ತಾನೆ ಸಮುವೇಲ ಸೌಲನಿಗೆ ಎಬ್ಬಿದ ತಕ್ಷಣ ಸೌಲನು ಹೇಳ್ತಾನ, ನಡಿನ ಹೋಗರಿ, ನಿನಗೆ ಪ್ರತ್ಯೇಕವಾಗಿರ್ತಕ್ಕಂಥ ಒಂದು ಅಭಿಷೇಕ ನಾನು ಮಾಡಬೇಕು ಎಂಬುದಾಗಿ ತಿಳ್ಕೊಂಡು ಅವನಿಗೆ ತೆಗೆದುಕೊಂಡು ಬಂದಾಗ ಅಲ್ಲಿ ನೋಡ್ತಕ್ಕಂಥ ಅದ್ಭುತ ಕಾರ್ಯಗಳಂದರೆ ಆಳು ಮತ್ತು ಸೌಲನು ಇಬ್ಬರು ಒಂದೇ ದಾರಿ ನಡೀತಕ್ಕಂಥವ್ರಾಗಿರ್ತಾರೆ. ಸೌಲನಿಗೆ ಒಂದು ಮಾತು ಹೇಳ್ತಾನೆ ಸಮುವೇಲ, ಏನಂದರೆ ನಿನ್ನ ಆಳಿಗೆ ಸ್ವಲ್ಪ ದೂರ ಕಳಿಸು, ನೀ ಮುಂದುಗಡೆ ಕಳಿಸು, ನಿನ್ನ ಜೊತೆ ಸ್ವಲ್ಪ ನನಗೆ ಮಾತಾಡಬೇಕೆಂಬುದಾಗಿ ಸಮುವೇಲನು ಸೌಲನಿಗೆ ಹೇಳಿದ ತಕ್ಷಣ ಸೌಲನು ಹಾಗೆ ಮಾಡ್ತಾನೆ ಪ್ರೇರೆ. ತನ್ನ ಆಳಿಗೆ ಹೇಳ್ತಾನೆ, ನೀನು ಸ್ವಲ್ಪ ಮುಂದುಗಡೆ ಹೋಗು, ನಾ ಸ್ವಲ್ಪ ನಿಂತು ಬರ್ತೇನೆ ಅಂತ ಹೇಳಿದ ತಕ್ಷಣ ಆಳಿಗೆ ಸ್ವಲ್ಪ ದೂರ ಕಳಿಸಿದ ತಕ್ಷಣ ಇಲ್ಲಿ ಸ್ಪಷ್ಟವಾಗಿ ಆಗಿನ ಕಾಲದಾಗ ರಾಜ್ಯರನ್ನು ಅಭಿಷೇಕ ಮಾಡಬೇಕಾದ್ರೆ ತೈಲ ಎಣ್ಣೆಯನ್ನು ಹಚ್ಚಿ ಅಭಿಷೇಕ ಮಾಡಬೇಕಾಗಿತ್ತು ಪ್ರೇರೆ. ಅಂಥ ಒಂದು ಈ ಸ್ಥಿತಿ ಕುಪ್ಪೆಯಲ್ಲಿ ಎಣ್ಣೆಯನ್ನು ತೆಗೆದುಕೊಂಡು ಬಂದು ಸೌಲನ ತಲೆ ಮೇಲೆ ಎಣ್ಣೆ ಹಾಕಿ ಸೌಲನಿಗೆ ಅಭಿಷೇಕಿಸ್ತಾನೆ ಪ್ರೇರೆ. ಸಮುವೇಲನು ರಾಜ್ಯನಾಗಿ ಆ ದಿನ ನೇಮಿಸ್ತಾನೆ. ಸೌಲನು ಬರ್ತಾನ, ತಂದೆ ಕತ್ತೆಗಳನ್ನು ಹುಡುಕುವುದಕ್ಕಾಗಿ ಸೌಲನು ಬರ್ತಾನ. ಆದರೆ ಆತನ ಪ್ರಯಾಸ, ಆತನ ಕಷ್ಟವನ್ನು ದೇವರು ನೋಡಿ ನನ್ನ ಪ್ರಜೆಗಳೇ ನಡೆಸ್ತಕ್ಕಂಥ ವ್ಯಕ್ತಿ ಈತನೆಂಬುದಾಗಿ ತಿಳ್ಕೊಂಡು ದೇವರು ಸಮುವೇಲನ ತಿಳಿದ ತಕ್ಷಣ ಸಮುವೇಲನಿಗೆ ದೇವರು ಏನು ಹೇಳ್ತಾನೋ ಸಮುವೇಲನು ಅದೇ ಮಾಡ್ಯಾನ ಪ್ರೇರೆ. ಸ್ಪಷ್ಟವಾಗಿ ಸೌಲನಿಗೆ ಅರಸನಾಗಿ ನೇಮಿಸಲ್ಪಟ್ಟನ ಪ್ರೇರೆ. ಹೇಳ್ತಾನೆ, ಮತ್ತು ಇಲ್ಲಿಂದ ನೀನು ಊರಿಗೆ ಹೋದ ತಕ್ಷಣ 7 ದಿವಸ ತಡಿ, ನೀನು ನಾ ಹೇಳಿದಾಗೆ 7 ದಿನ ನೀನು ನಿಂತುಕೋ, 7ನೇ ದಿನ ನಾನು ಬಂದು ಮತ್ತು ಅಲ್ಲಿ ಯಜ್ಞ ಬಲಿಗಳನ್ನು ಅರ್ಪಿಸಿ ನಾ ಎಲ್ಲ ಜನರಿಗೆ, ಆ ಪಟ್ಟಣದಾಗಿರ್ತಕ್ಕಂಥ ಎಲ್ಲ ಜನರಿಗೆ, ಹಿರಿಯರಿಗೆ ಕಿರಿಯರಿಗೆಲ್ಲ ನಾನು ಕೂಡಿಸಿ ನಾನು ಪ್ರತ್ಯೇಕವಾಗಿ ಆ ದಿನ ನಾ ಎಲ್ಲ ಜನರ ಮುಂದೆ ಒಂದು ಚಿಟ್ಟಿ ಹಾಕಿ ನಾ ಸ್ಪಷ್ಟವಾಗಿ ನಿನ್ನನ್ನು ಅರಸನಾಗಿ ಮಾರ್ಪಡಿಸ್ತಾ ಆ ದಿನವರೆಗೆ ನೀನು ಸೈಲೆಂಟ್ ಆಗಿ ಕೂಡ ಎಂಬುದು ಹೇಳ್ತಾನೆ ಪ್ರೇರೆ. ಇವತ್ತು ನೋಡ್ತೇವೆ ಕೆಲವೊಂದು ಜನರಿಗೆ ಎಣ್ಣೆ ಹಚ್ಚಿ ಪ್ರಾರ್ಥನೆ ಮಾಡಲಿ ಅಥವಾ ಅಲ್ಪ ಸ್ವಲ್ಪ ಸಂದೇಶ ಕೊಡುವುದಕ್ಕಾಗಿ ಅವ್ರಿಗೆ ಬರಲಿ, ಅಲ್ಪ ಸ್ವಲ್ಪ ಯಾರಿಗೋ ಪ್ರಾರ್ಥನೆ ಮಾಡಿದ ತಕ್ಷಣ ಅವ್ರಿಗೆ ಕೈಲಿರೋ ವ್ಯಾಧಿಯಿಂದ ಬಿಡುಗಡೆ ಹೊಂದಲಿ. ಇಂಥ ಒಂದು ವ್ಯಕ್ತಿಗಳು ಇವತ್ತೇನು ಮಾಡ್ತಾರೆ ಗೊತ್ತಾನ, ದೇವರು ನನಗೂ ಕೂಡ ಸೇವೆ ಕರೆದನ, ದೇವರು ನನ್ನ ಒಳಗೆ ಕೂಡ ಅದ್ಭುತ ಮಾಡತಾನ, ದೇವರು ನನ್ನಿಂದ ಕೂಡ ಕಾರ್ಯ ಮಾಡತಾನೆ ಎಂಬುದಾಗಿ ತಿಳ್ಕೊಂಡು ಮಾಡ್ತಾರ. ಸುವಾರ್ತೆಯನ್ನು ಪ್ರಕಟಿಸುವುದಕ್ಕಾಗಿ ಮುಂದೆ ನಡೆದಾರ ಪ್ರೇರೆ. ಅಲ್ಲಿ ನೋಡ್ತೇವೆ ದೇವರ ಆತ್ಮ ಹೊಂದಿಲ್ಲ, ಅಲ್ಲಿ ನೋಡ್ತೇವೆ ದೇವರು ಒಂದು ಅಭಿಷೇಕವಿಲ್ಲ, ಅಲ್ಲಿ ನೋಡ್ತೇವೆ ದೇವರು ಅವರಿಗೆ ಕರಿವಿಕೆನೇ ಇಲ್ಲ. ದೇವರು ಯಾರನ್ನು ಕರೀತಾರೋ ಅವ್ರು ಸುವಾರ್ತೆ ಪ್ರಕಟಿಸಲಿಕ್ಕೆ ಅವಕಾಶ ಇದೆ. ದೇವರು ಯಾರನ್ನು ನೇಮಿಸ್ತಾನೋ ಆ ಜನ ಒಂದು ಪ್ರಜೆಗಳಿಗೆ ಆಳತಕ್ಕಂಥದ್ದು ಉತ್ತಮ ಮತ್ತು ಅದ್ಭುತದ ಪ್ರೇರೆ. ಇಲ್ಲಿ ನೋಡ್ತೇವೆ ಸ್ಪಷ್ಟವಾಗಿ ಮೊದಲನೇ ಸಮುವೇಲನು 10ನೇ ಅಧ್ಯಾಯ 6-7 ವಚನ ಒಂದ್ಸರ್ತಿ ಯಾರು ಸಿಗ್ತಾವರು ನೀವು ಓದಬೇಕೆಂಬುದಾಗಿ ನಾನು ನಿಮ್ಮಲ್ಲಿ ವಿನಂತಿಸ್ತೇ. ಆಗ ಯೆಹೋವನ ಆತ್ಮವು ನಿನ್ನ ಮೇಲೆ ಬರುವುದರಿಂದ ನೀನು ಮಾರ್ಪಟ್ಟು ಪ್ರವಾದಿಸುವಿ. ಈ ಗುರುತುಗಳನ್ನೆಲ್ಲ ಸಂಭವಿಸಿದಾಗ ನಿನಗೆ ಅನುಕೂಲವಿದ್ದದನ್ನು ನಡೆಸು, ದೇವರ ನಿನ್ನ ಸಂಗಡ ಇದ್ದಾನೆ ಎಂಬುದನ್ನು ನೋಡ್ತೇವೆ ಪ್ರೇರೆ. ಇಲ್ಲಿ 6ನೇ ವಚನದಲ್ಲಿ ನೋಡ್ತೇವೆ ಸ್ಪಷ್ಟವಾಗಿ. ಅದಕ್ಕಿಂತ ಮುಂಚಿತವಾಗಿ 1, 2, 3, 4, 5 ವಚನತನ ನಾವು ನೋಡುವಾಗ ಇಲ್ಲಿ ಹೇಗೆ ಸಮುವೇಲನು ಸೌಲನಿಗೆ ರೆಡಿ ಮಾಡ್ಯಾನ, ಯಾವ ಮಾತುಗಳನ್ನು ಹೇಳನೆಂಬುದಾಗಿ ಇಲ್ಲಿ ನೋಡ್ತೇವೆ. 6ನೇ ವಚನದಲ್ಲಿ ನಾವು ಬಂದ ತಕ್ಷಣ ಅಲ್ಲಿ ಸ್ಪಷ್ಟವಾಗಿ ಅಲ್ಲಿ ನೋಡ್ತೇವೆ, ಆಗ ಯೆಹೋವನ ಆತ್ಮವು ನಿನ್ನ ಮೇಲೆ ಬರುವುದರಿಂದ ನೀನು ಮಾರ್ಪಟ್ಟು ಪ್ರವಾದಿಸುವೆ ಎಂಬುದಾಗಿ. ನೋಡ್ರಿ ಪ್ರಿಯ ನನ್ನ ದೇವರ ಮಕ್ಕಳೇ, ನೀವು ಒಂದು ಆಲೋಚನೆ ಮಾಡಬೇಕು. ದೇವರ ಆತ್ಮ ನಿಮ್ಮ ಮೇಲೆ ಬರುವಾಗ ಅಥವಾ ದೇವರು ನಿಮ್ಮನ್ನು ನಡೆಸುವಾಗ ಅಥವಾ ನೀವು ದೀಕ್ಷಾ ಸ್ನಾನ ತೆಗೆದುಕೊಂಡು ಆತನ ದೇಹದಲ್ಲಿ ರಕ್ತದಲ್ಲಿ ಪಾಲ್ವಾಗಿದ್ದಾಗ ಅಥವಾ ಸೇವಕರು ಎಣ್ಣೆ ಹಚ್ಚಿ ಪ್ರಾರ್ಥನೆ ಮಾಡಿ ನಿಮ್ಮನ್ನು ಅಭಿಷೇಕಿಸುವಾಗ ಅಥವಾ ಸೇವಕರು ಎಣ್ಣೆ ಹಚ್ಚಿ ಪ್ರಾರ್ಥನೆ ಮಾಡಿ ಪವಿತ್ರಾತ್ಮ ಭರಿತ ಜೀವನ ಮಾಡಲಿ ಎಂಬುದಾಗಿ
ಮೊರೆಯಿಟ್ಟು ಪ್ರಾರ್ಥಿಸುವಾಗ ನೀನು ಮೊದಲನೇದು ಮಾರ್ಪಡ್ಬೇಕು ಪ್ರಿಯರೇ. ನೀನು ಮಾರ್ಪಡ್ಬೇಕು. ಏನೇ ನಿನ್ನ ಜೀವಿತದ ಹೇಗೆ ನಿನ್ನ ಜೀವಿತದ ಯಾವ್ಯಾವ ಸಮಸ್ಯೆಗಳು ಎದುರ್ಕೊಳ್ಳುತ್ತಿದೆ, ಯಾವ್ಯಾವ ಕಾರ್ಯ ಮತ್ತು ಕ್ರಿಯೆಗಳು ನೀನು ಮಾಡಿದಿ, ಅವೆಲ್ಲ ವಿಷಯಗಳಿಂದ ನೀನು ಮೊದಲನೇದು ಬಿಡುಗಡೆ ಆಗಬೇಕು ಪ್ರಿಯರೇ. ಹಲ್ಲೆಲೂಯಾ, ಹಲ್ಲೆಲೂಯಾ. ಚಪ್ಪಳ ದೇವರಿಗೆ ಮಹಿಮೆ ಆಗಲಿ. ಇಲ್ಲಿ ನೋಡ್ತೇವೆ ಯೆಹೋವನ ಆತ್ಮವು ಅಲ್ಲಿ ನೋಡ್ತೇವೆ ಯೆಹೋವನ ಆತ್ಮವು ಸೌಲನ ಮ್ಯಾಲೆ ಬಂದಾಗ ಸೌಲನು ಮಾರ್ಪಟ್ಟನು ಪ್ರಿಯರೇ. ಇವತ್ತು ನೋಡ್ತೇವೆ ನನ್ನ ಸಹೋದರ ನೀನು ಮಾರ್ಪಟ್ಟಿದೆ. ಒಂದು ನಿನ್ನ ಹೃದಯ ಮೇಲೆ ನಿನ್ನ ಕ್ವಶನ್ ಹಾಕ್ಬೇಕು. ನೀನು ಮಾರ್ಪಟ್ಟು ದೇವರ ಸನ್ನಿಧಿನ ಆಶ್ರಯಿಸ್ತಕ್ಕಂಥನಾಗಿದ್ದೆ. ನೀನು ಮಾರ್ಪಟ್ಟು ಕರ್ತನ ಚಿತ್ತದಂತೆ ನಡೆಯೋದಕ್ಕಾಗಿ ನೀನು ಸಿದ್ಧನಾಗಿದ್ದೆ. ನೀನು ಮಾರ್ಪಟ್ಟು ದೇವರು ನಿನ್ನನ್ನು ಏನು ಹೇಳ್ತಾನೋ, ಯಾವ ವಿಷಯದಲ್ಲಿ ನಿನ್ನನ್ನು ಎಚ್ಚರಿಸುತ್ತಾನೋ ಆ ಎಚ್ಚರಿಕೆ ಮಾತುಗಳಿಂದ ನೀನು ಸಿದ್ಧನಾಗಿದ್ದೆ. ಒಂದು ಸರ್ತಿ ನಿನಗೆ ಜ್ಞಾಪಕ ಮಾಡ್ಕೋಬೇಕು. ಯಾವುದೇ ಒಂದು ಸ್ವಲ್ಪ ಕಷ್ಟ ಬಂದಾಗ, ಯಾವುದೇ ಒಂದು ಭಾರ ಬಂದಾಗ, ಯಾವುದೇ ಒಂದು ಸಮಸ್ಯೆ ಬಂದಾಗ ನೀನೇನು ಮಾಡ್ತಿ? ದೇವರಿಂದ ಅಗಲಿ ನೀನು ಪ್ರಜೆಗಳ ಮಧ್ಯದಲ್ಲಿ ಹೋಗ್ತೀವಿ ಪ್ರಿಯರೇ. ಯಾರಾದರೂ ಸಲಹೆ ಕೊಡ್ತಾರೇನೋ, ಯಾರಾದರೂ ನನಗೆ ಉತ್ತಮ ಮಾರ್ಗದಲ್ಲಿ ನಡೆಯೋದಕ್ಕಾಗಿ ಸಲಹೆದಾರರಾಗಿದ್ದು, ಅಥವಾ ಯಾರು ನಂಗೆ ಸಹಾಯಕರಾಗಿದ್ದು, ಅಥವಾ ನನಗೆ ಬೇಕಾದ ವಿಷಯದಲ್ಲಿ ಯಾರು ನಂಗೆ ಸಹಾಯ ಮಾಡಿ ನಂಗೆ ನಡೆಸ್ತಾರೆ ಎಂಬ ಒಂದು ಉದ್ದೇಶ ಮನೋಭಾವನೆಯನ್ನು ಇಟ್ಕೊಂಡು ಪ್ರಜೆಗಳ ಮಧ್ಯದಲ್ಲಿ ಹೋಗ್ತೀವಿ ಪ್ರಿಯರೇ. ಅವರು ಕೇಳ್ತಿ, ಇವ್ರಿಗೆ ಕೇಳ್ತಿ, 14 ಜನರನ್ನು ನೀ ಕೇಳ್ತಿ. ಆದರೆ ಈ ಎಲ್ಲ ಜನರಿಂದ ನಿನಗೆ ಸಹಾಯವಾಗಲ್ಲ. ಮೊದಲನೇದು ಕೇಳುವುದಕ್ಕಿಂತ ಮುಂಚಿತವಾಗಿ ನೀನು ಮಾರ್ಪಟ್ಟಾಗ ದೇವರು ನಿನ್ನ ಬಲಪಡಿಸ್ತಾನೆ ಪ್ರಿಯರೇ. ನೀನು ಮಾರ್ಪಟ್ಟಾಗ ನಿನ್ನ ಹೃದಯವನ್ನು ತೆರೆದು ದೇವರು ತನ್ನ ಆತ್ಮದಿಂದ ತುಂಬಿಸಿ ನಿನ್ನ ನಡೆಸೋದಕ್ಕಾಗಿ ಪರಿಶುದ್ಧಾತ್ಮವನ್ನು ಇಟ್ಟು ನೀನು ನಡೆಸ್ತಕ್ಕಂಥನಾಗಿದ್ದಾನೆ ಪ್ರಿಯರೇ. ಅದಕ್ಕೆ ನೀನು ಮಾರ್ಪಡ್ಬೇಕು. ಇಲ್ಲಿ 5ನೇ ವಚನ ನೋಡ್ತೇವೆ, 2 ರೊಟ್ಟಿಗಳನ್ನು ಕೊಟ್ಟರೆಂಬುದಾಗಿ. ಸೌಲನಿಗೆ 2 ರೊಟ್ಟಿಗಳು ಕೊಟ್ಟಾರ. ಆ ರೊಟ್ಟಿಯನ್ನು ಸೇವನೆ ಮಾಡೋದಕ್ಕಾಗಿ. ಆ ರೊಟ್ಟೆ ಯಾವ ರೊಟ್ಟೆ ಅಂದರೆ ಭೂಲೋಕದ ರೊಟ್ಟೆ ಅಲ್ಲ ಅದು. ಅವರು ಭೂಲೋಕದ ರೊಟ್ಟೆ ಅವನ ಕೈಲಿ ಕೊಟ್ಟಾಗ ಆ ರೊಟ್ಟೆ ಪರಲೋಕದ ರೊಟ್ಟಿಯಾಗಿ ಮಾರ್ಪಟ್ಟದು ಪ್ರಿಯರೇ. ಆ ರೊಟ್ಟಿಗಳು ಪ್ರವಾದಿಗಳು ಕೊಟ್ಟಿರ್ತಕ್ಕಂಥ ರೊಟ್ಟಿಗಳು ಯಾವಾಗ ಆತನು ಸೇವನೆ ಮಾಡ್ಯಾನೋ ಪರಿಶುದ್ಧಾತ್ಮ ಶಕ್ತಿಯಿಂದ ಆತನು ಬಲ ಹೊಂದನು ಪ್ರಿಯರೇ. ಪರಿಶುದ್ಧಾತ್ಮದಿಂದ ಆತನು ನಡೆದುಕೊಂಡು ಬಂದನು ಪ್ರಿಯರೇ. ಇವತ್ತು ಕೂಡ ಹೇಳ್ತಾ ಕರ್ತನ ದೇಹ ಮತ್ತು ರಕ್ತವನ್ನು ಸೇವನೆ ಮಾಡ್ತಕ್ಕಂಥನಾಗಿದ್ದಿ. ದೇವರಿಗೆ ದ್ರೋಹ ಮಾಡ್ತಿದೆ. ದೇವರಿಗೆ ಸನ್ನಿಧಿಯಲ್ಲಿ ನೀನು ಅಪರಾಧ ಮಾಡ್ತಕ್ಕಂಥನಾಗಿದ್ದೆ. ದೇವ್ರ ಸನ್ನಿಧಿಯಲ್ಲಿ ನೀನು ಅನೇಕ ಒಂದು ಹೀನವಾದ ಕಾರ್ಯ ಮಾಡ್ತಕ್ಕಂಥನಾಗಿದ್ದೆ. ಜಾಗ್ರತ. ಯಾಕಂದರೆ ಸೌಲನು ಆ ರೊಟ್ಟಿಯನ್ನು ತಿಂದನ. ಇಲ್ಲಿ ಸ್ಪಷ್ಟವಾಗಿ ದೇವರ ಆತ್ಮ ಸೌಲನ ಮೇಲೆ ಬಂದಾಗ ಸೌಲನು ಸ್ಪಷ್ಟವಾಗಿ ಮಾರ್ಪಟ್ಟನ. ಮಾತ್ರವಲ್ಲದೆ ದೇವರು ಆತನ ಸಂಗಡ ಇದ್ದಾನೆ ಪ್ರೇರೆ. ಸೌಲನ ಸಂಗಡ. ಇವತ್ತು ದೇವರು ನಿನ್ನ ಸಂಗಡಿಲ್ಲ, ದೇವರು ನಿನ್ನ ಜೊತೆ ಇಲ್ಲ. ಯಾಕೆ ಇಲ್ಲ ಗೊತ್ತದನ? ನೀನು ಮಾರ್ಪಟ್ಟಿಲ್ಲ. ನೀನು ಮಾರ್ಪಟ್ಟಾಗ ಮಾತ್ರನೇ ಪರಿಶುದ್ಧಾತ್ಮ ಶಕ್ತಿ ನಿಂತ್ಕೊಳ್ತಿ. ನೀನು ಮಾರ್ಪಟ್ಟಾಗ ಮಾತ್ರನೇ ಪರಿಶುದ್ಧಾತ್ಮನು ನಿನ್ನ ಒಳಗಿರ್ತಾನ, ನಿನ್ನ ನಡೆಸ್ತಾನ. ಅದ್ಭುತ ಕಾರ್ಯಗಳು, ಸೂಚಕ ಕಾರ್ಯಗಳನ್ನು ನೀನು ಹೊಂದಿಕೊಳ್ತೀವಿ ಪ್ರಿಯರೇ. ಯಾರ ಮೇಲೆ ದೇವರ ಆತ್ಮವನ್ನು ಇರುತ್ತದೋ, ಯಾರು ಪರಿಶುದ್ಧಾತ್ಮ ಶಕ್ತಿ ಉಳ್ಳವರಾಗಿರ್ತಾರೋ, ಯಾರು ಪರಿಶುದ್ಧಾತ್ಮನ ಅನುಸಾರವಾಗಿ ನಡೀತಕ್ಕಂಥವರಾಗಿರ್ತಾರೋ ಅವ್ರ ಜೀವಿತ 100% ಮಾರ್ಪಟ್ಟಿರ್ತದ. ಮತ್ತು ಅವ್ರಿಗೆ ದೇವರು ಏನು ಹೇಳುತ್ತಾನೋ ಅದೇ ಮಾಡ್ತಾರೋ ಪ್ರಿಯರೇ. ನೋಡ್ತೇವೆ ಗಿದೋನನು ದೇವರ ಆತ್ಮದ ಆವೇಶವುಳ್ಳವನಾಗಿದ್ದನು. ತನ್ನ ತಂದೆ ಯಜ್ಞ ಬಲಿಪೀಠಗಳನ್ನು ಕಟ್ಟಿರುವಾಗ ಗಿದೋನನೇನು ಮಾಡ್ತಾನೆ ಗೊತ್ತದನ? ಆ ಯಜ್ಞ ಬಲಿಪೀಠಗಳನ್ನೇನು ಮಾಡ್ತಾನೆ? ಹೊಡೆದಾಕ್ತಾನೆ ಪ್ರಿಯರೇ. ಪುಡಿ ಮಾಡಾಕ್ತಾನೆ ಪ್ರಿಯ ಸ್ಪಷ್ಟವಾಗಿ. ಮತ್ತು ನೋಡ್ತೇವೆ ಒತ್ನೀಲನು ಕೂಡ ದೇವರ ಆತ್ಮದ ಆವೇಶವುಳ್ಳವನಾಗಿರ್ತಾನೆ. ಇಸ್ರಾಯೇಲ್ ಜನರಿಗೆ ಬಿಡುಗಡೆ ಮಾಡ್ತಾನೆ ಪ್ರಿಯರೇ. ಇಸ್ರಾಯೇಲ್ ಜನರಿಗೆ ಕಷ್ಟದಿಂದ, ಸಂಕಟದಿಂದ, ರೋದನೆ ವೇದನೆಗಳಿಂದ ಬಿಡಿಸಿ ಇಸ್ರಾಯೇಲ್ ಜನರಿಗೆ ಒಂದು ರಕ್ಷಕನಾಗಿ ನಿಲ್ತಾನೆ ಪ್ರಿಯರೇ. ಅಂದರೆ ಈ ವಿಷಯದಲ್ಲಿರ್ತಕ್ಕಂಥ ಸಂದೇಶವೇನೆಂದರೆ, ಯಾರು ಮಾರ್ಪಟ್ಟಿರ್ತಾರೋ, ಯಾರು ಮಾರ್ಪಟ್ಟು ನಡೀತಾರೋ ಅವ್ರ ಒಳಗೆ ಮಾತ್ರನೇ ದೇವರಾತ್ಮ ಸಾಧ್ಯದ ಪ್ರಿಯರೇ. ಯಾರು ಮಾರ್ಪಟ್ಟು ನಡೀತಾರೋ ಅವರು ಪರಿಶುದ್ಧಾತ್ಮ ಶಕ್ತಿ ಉಳ್ಳವರಾಗಿರ್ತಾರೆ. ಪರಿಶುದ್ಧಾತ್ಮನು ಅವರನ್ನು ಉತ್ತಮ ರೀತಿಯಲ್ಲಿ, ಅದ್ಭುತ ರೀತಿಯಲ್ಲಿ, ಉತ್ತಮ ಒಂದು ಮಾರ್ಗದಲ್ಲಿ ನಡೆಸ್ತಕ್ಕಂಥನಾಗಿರ್ತಾನೆ ಪ್ರಿಯರೇ. ಹಲ್ಲೆಲೂಯಾ. ನಾವು ನೋಡ್ತೇವೆ ಸ್ಪಷ್ಟವಾಗಿ ದೇವರಿಗೆ ಆರಾಧನೆ ಮಾಡ್ತೇವೆ, ದೇವ್ರಿಗೆ ಸ್ತುತಿ ಮಾಡ್ತೇವೆ, ದೇವ್ರಿಗೆ ಮಹಿಮೆ ಪಡಿಸ್ತೇವೆ. ಹೇಯಾಳಿಸ್ತಕ್ಕಂಥದ್ದು ಬಿಟ್ಕೊಟ್ಟಿಲ್ಲ ಪ್ರಿಯರೇ. ಇನ್ನೊಬ್ಬರಿಗೆ
ಇನ್ನೊಬ್ಬರಿಗೆ ಹಂಗಿಸ್ತಕ್ಕಂಥದ್ದು ಬಿಟ್ಕೊಟ್ಟಿಲ್ಲ ಪ್ರೇರೆ. ಇನ್ನೊಬ್ಬರ ವಿಷಯವಾಗಿ ಹಿಂದೆ ಮಾತಾಡ್ತಕ್ಕಂಥದ್ದು ಬಿಟ್ಕೊಟ್ಟಿಲ್ಲ ಪ್ರೇರೆ. ಇನ್ನೊಬ್ಬರಿಗೆ ಹಾಳು ಮಾಡ್ತಕ್ಕಂಥ ಮಾತುಗಳನ್ನು ಅಥವಾ ಇಂಥ ಒಂದು ಬುದ್ಧಿಯನ್ನು ನಾವು ಬಿಟ್ಕೊಟ್ಟಿಲ್ಲ ಪ್ರೇರೆ. ಯಾಕಂದರೆ ದುರ್ಬುದ್ಧಿ ಉಳ್ಳಂಥ ಮಾನವನು ಮಾರ್ಪಡಲ್ಲ. ದುರ್ಬುದ್ಧಿ ಇರ್ತಕ್ಕಂಥ ಮನುಷ್ಯನು ಹೀಳಿಸ್ತಾನ, ಹಂಗಿಸ್ತಾನ. ಇನ್ನೊಬ್ಬರ ವಿಷಯವಾಗಿ ಇಲ್ಲಿ ಹಚ್ಚದ ಬೆಂಕಿ, ಅಲ್ಲಿ ಬೆಂಕಿ ಹಚ್ಚದ, ಅವ್ರಿಗೆ ಬೆಂಕಿ ಹಚ್ಚದ, ಅವ್ರಿಗೆ ಬೆಂಕಿ ಹಚ್ಚದ, ಇಂಥ ಒಂದು ಕಾರ್ಯ ಮಾಡ್ತಕ್ಕಂಥನಾಗಿರ್ತಾನ. ಆದರೆ ದೇವರ ಆತ್ಮ ಉಳ್ಳ ಮನುಷ್ಯನು ಮಾರ್ಪಡ್ತಾನ. ಅವನ ಜೊತೆ ದೇವರ ಜೊತೆಗಾರನಾಗಿದ್ದು ಅದ್ಭುತವಾಗಿ ನಡೆಸ್ತಾನೆ ಪ್ರೇರೆ. ಇಲ್ಲಿ ಸೌಲನ ಜೊತೆ ದೇವರನ್ನ ಪ್ರೇರೆ, ಸೌಲನ ಜೊತೆ ದೇವರ ಆತ್ಮದ ಪ್ರೇರೆ. ಸೌಲನು ದೇವರ ಆತ್ಮದ ಆವೇಶವುಳ್ಳವನಾಗಿದ್ದು ಅದ್ಭುತವಾಗಿ ಒಂದು ರಾಜ್ಯವನ್ನು ಆಳುವುದಕ್ಕಾಗಿ ಮುಂದುಗಡೆ ಹೋಗುವುದಕ್ಕೆ ಸಿದ್ಧನಾಗಿನ ಪ್ರೇರೆ. ಇಲ್ಲಿ 1-2-5 ವಚನದಲ್ಲಿ ಯಾವ ಯಾವ ಮಾತು ಸಮುವೇಲನು ಸೌಲನಿಗೆ ಹೇಳೇನೋ ಅವೆಲ್ಲ ನೆರವೇರ್ತಕ್ಕಂಥವಾಗಿದ್ದವು ಪ್ರೇರೆ. ಅದಕ್ಕೆ ಮೊದಲನೇ ಸಮುವೇಲ 10ನೇ ಅಧ್ಯಾಯ 9ನೇ ವಚನ ಸಿಕ್ಕರೋದ್ರಿ. ಸೌಲನು ಸಮುವೇಲನನ್ನು ಬಿಟ್ಟು ಹೊರಟ ಕೂಡಲೇ ದೇವರು ಅವನಿಗೆ ನೂತನ ಹೃದಯವನ್ನು ಕೊಟ್ಟನು ಎಂಬುದಾಗಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ವಾಕ್ಯ ನಾವೆಲ್ಲರೂ ಕಲ್ತೋದರೆ ಒಂದ್ಸಲ ದೇವ್ರ ಚಪ್ಪಳೆ ತಡ ಮಹಿಮೆ ಆಗಲಿ. ಈ ವಾಕ್ಯ ನಾವೆಲ್ಲರೂ ಕಲ್ತೋದರೆ ಸೌಲನು ಸಮುವೇಲನನ್ನು ಬಿಟ್ಟು ಹೊರಟು ಕೂಡಲೇ ದೇವರು ಅವನಿಗೆ ನೂತನ ಹೃದಯವನ್ನು ಕೊಟ್ಟನು. ಏನು ಕೊಟ್ಟನಂತ? ಏನು ಕೊಟ್ಟನ? ಹಲೋ ಗಂಡಸ ಮಕ್ಕಳು, ಏನು ಕೊಟ್ಟನ? ನೂತನ ಹೃದಯವನ್ನು ಕೊಟ್ಟನು ಪ್ರೇರೆ. ಯಾರು ಬಿಟ್ಟೋಗ್ಯಾರ? ಸಮುವೇಲನಿಗೆ ಸೌಲನು ಆ ಪ್ರಾಂತವನ್ನು ಬಿಟ್ಟು ಸ್ವಲ್ಪ ಮುಂದುಗಡೆ ಹೋದ ತಕ್ಷಣ ನೋಡ್ರಿ ಸ್ಪಷ್ಟವಾಗಿ ಸೌಲನಿಗೆ ನೂತನ ಹೃದಯವನ್ನು ಕೊಟ್ಟನು ಪ್ರೇರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಚಪ್ಪಳೆ ತರ್ತದೆ, ದೇವರಿಗೆ ಮಹಿಮೆ ಆಗಲಿ. ಇವತ್ತು ನೀನು ಈ ಸಂದೇಶವನ್ನು ಕೇಳಿ ನಿನ್ನ ಹೃದಯದಲ್ಲಿ ಸಂದೇಶವನ್ನು ಇಟ್ಟುಕೊಂಡೆಂದ್ರೆ ಇವತ್ತು ಈ ಪ್ರಾರ್ಥನೆ ಕೂಟವನ್ನು ನೀವು ಮುಗಿಸ್ಕೊಂಡು ನೀವು ಹೊರಗೆ ಹೋದ ತಕ್ಷಣ ದೇವರು ನಿನಗೆ ಸ್ಪಷ್ಟವಾಗಿ ನೂತನ ಹೃದಯವನ್ನು ಕೊಡುವುದಕ್ಕೆ ಸಿದ್ಧನಾಗಿದ್ದಾನೆ ಪ್ರೇಯರೇ. ಯಾವ ಹೃದಯ? ನೂತನ ಹೃದಯ. ಒಂದು ವೇಳೆ ನೂತನ ಹೃದಯ ದೇವರು ನಾನು ಕೊಟ್ಟನ ಅಂಬರು ಮಾತ್ರನೇ ದೇವರಿಗೆ ಆಮೇನ್ ಅಂತೇಳಿ ಜೋರಾಗಿ ಇನ್ನೊಂದು ಸರ್ತಿ ದೇವರು ನಿಮ್ಮನ್ನು ಹೀಗೆ ನಡೆಸಲಿ ಎಂಬುದಾಗಿ ನಾನು ಪ್ರಾರ್ಥನೆಗಿರ್ತದೆ ಪ್ರೇಯರೇ. ಇವತ್ತು ನೂತನ ಹೃದಯವನ್ನು ದೇವರು ನಿಮ್ಮನ್ನು ಕೊಡುವುದಕ್ಕೆ ಸಿದ್ಧನಾಗಿದ್ದಾನ. ಆ ಮಾತು ಹೇಳೋದ್ರಿಕ ನನ್ನ ಕೈ ಮೇಲೆ ಮೈ ಮೇಲೆ ಇರ್ತಕ್ಕಂಥ ಕೂದಲು ಏನಾಗ್ತಾವ ಗೊತ್ತದನ್ನ ಜುಮ್ ಅಂತೇಳಿ ಎದ್ದು ನಿಂದಿರ್ತಾವೆ ಪ್ರೇಯರೇ. ಯಾಕಂದರೆ ಇದೇ ದೇವರ ಆತ್ಮ ನಿಮ್ಮ ಒಳಗೆ ಇರುವಾಗ ನೀವು ಪರಿಶುದ್ಧರಾಗಿರ್ತೀರಿ. ನಿಮ್ಗೆ ನೂತನ ಹೃದಯವನ್ನು ದೇವರು ಕೊಡ್ತಾನೆ. ನೂತನ ಹೃದಯವನ್ನು ದೇವರು ನಿಮ್ಮನ್ನು ಕೊಟ್ಟಾಗ ನೀವು ನೂತನವಾಗಿ ಮಾರ್ಪಟ್ಟು ಉನ್ನತರಲ್ಲಿ ಅದ್ಭುತರಲ್ಲಿ ಮುಂದು ಭಾಗದಲ್ಲಿ ನೀವು ನಡೀತಕ್ಕಂಥರಾಗಿರ್ತೀರಿ, ಮುಂದು ಭಾಗದಲ್ಲಿ ನೀವು ಹೋಗ್ತಕ್ಕಂಥರಾಗಿರ್ತೀರಿ. ದೇವರು ನಿಮ್ಗೆ ಪ್ರತಿದಿನ, ಪ್ರತಿ ಗಳಿಗೆ, ಪ್ರತಿ ನಿಮಿಷ, ಪ್ರತಿ ಸೆಕೆಂಡ್ ನಿಮ್ಮ ಸಂಗಡ ಇದ್ದ ದೇವರು ಅದ್ಭುತವಾಗಿ ನಡೆಸ್ತಕ್ಕಂಥನಾಗಿರ್ತಾನೆ ಪ್ರೇರೆ. ಯಾಕೆ ಗೊತ್ತದನ? ನೂತನ ಹೃದಯ ಯಾರಿಗೆ ಕೊಡ್ತಾನಂದರೆ ಮಾರ್ಪಟ್ಟಿರ್ತಕ್ಕಂಥ ಜನರಿಗೆ ಮಾತನ ನೂತನ ಹೃದಯ ಕೊಡ್ತಾನೆ ಪ್ರೇರೆ. ಯಾರು ಪರಿಶುದ್ಧಾತ್ಮ ಶಕ್ತಿಯಿಂದ ತುಂಬಿದವರಾಗಿದ್ದಾರೋ, ಯಾರು ಪರಿಶುದ್ಧಾತ್ಮನ ಆವೇಶವುಳ್ಳವರಾಗಿದ್ದಾರೋ, ಯಾರು ಮಾರ್ಪಟ್ಟು ದೇವರ ಅನುಸಾರವಾಗಿ ನಡೀತಕ್ಕಂಥವರಾಗಿದ್ದಾರೋ ದೇವರವರಿಗೆ ಸ್ಪಷ್ಟವಾಗಿ ನಿಮ್ಗೆ ನೂತನ ಹೃದಯವನ್ನು ಕೊಡ್ತಾನೆ ಪ್ರೇರೆ. ಇವತ್ತು ಆಲಯ ಬಿಟ್ಟು ನೀವು ಹೊರಗೆ ಹೋಗುವಾಗ ದೇವರು ಅದ್ಭುತ ಮಾಡ್ತಾನ. ಅಥವಾ ಇನ್ನೂ ಎಲ್ಲ ಜಗರಿ ಪ್ರಾರ್ಥನೆ ಕೂಟದಲ್ಲಿ ಹೋಗಿದ್ರಿ, ಒಳ್ಳೆ ವಾಕ್ಯವನ್ನು ಕೇಳಿದ್ರಿ, ಆ ವಾಕ್ಯದ ಅನುಸಾರವಾಗಿ ನಿಮ್ಮ ಹೃದಯದಲ್ಲಿ ಏನಾರ ಇದ್ರೆ ಅಲ್ಪ ಸ್ವಲ್ಪ ನೀವು ಮಾರ್ಪಡಿಸ್ಕೊಂಡು ನೀವು ಆ ಸ್ಥಳದಿಂದ ಹೊರಗೆ ಬಂದ ತಕ್ಷಣ ದೇವರು ನಿಮ್ಗೆ ನೂತನ ಹೃದಯವನ್ನು ಕೊಟ್ಟು ಆ ಹೃದಯದಲ್ಲಿ ಕರ್ತನ ಆತ್ಮ ಇರ್ತದ, ಅದ್ಭುತವಾಗಿ ನಿಮ್ಮ ನಡೆಸ್ತಕ್ಕಂಥನಾಗಿರ್ತಾನೆ ಪ್ರೇಯರೇ. ಪರಿಶುದ್ಧ ಆತ್ಮ ಅಂದ್ರೆ ಸುಮ್ಮನಿಲ್ಲ, ಪರಿಶುದ್ಧ ಆತ್ಮ ಅಂದ್ರೆ ಸಾಧನೆ ಇಲ್ಲ, ಪರಿಶುದ್ಧ ಆತ್ಮ ಅಂದ್ರೆ ಏನೋ ತಿಳ್ಕೊಬಾರ್ದು. ನೀವು ಪರಿಶುದ್ಧ ಆತ್ಮ ಬಂದಾಗ ನಿಮ್ಮ ಶರೀರವನ್ನು ಕಂಟ್ರೋಲ್ ಮಾಡ್ಕೊಳ್ಳೋಕ್ಕಾಗಲ್ಲ ಪ್ರೇಯರೇ. ನಿಮ್ಮ ಶರೀರವನ್ನು ನಿಮ್ಗೆ ಸ್ಪಷ್ಟವಾಗಿ ನಿಮ್ಮ ಸ್ವಾಧೀನವಾಗಿರಲ್ಲ. ಪರಿಶುದ್ಧ ಆತ್ಮ ಸ್ವಾಧೀನವಾಗಿ ನಿಮ್ಮ ಶರೀರ ಇರ್ತದ. ಪರಿಶುದ್ಧ ಆತ್ಮನು ಹೇಗೆ ನಡೆಸ್ತಾನೋ ಆ ರೀತಿ ನೋಡಿತಕ್ಕಂಥರಾಗಿರ್ತಾರೆ ಪ್ರೇಯರೇ. ದೇವರ ಆತ್ಮ ಅಭಿಷೇಕಿತರು ಯಾರಿರ್ತಾರೋ, ದೇವ್ರು ನಡೀತಕ್ಕಂಥವ್ರು ಯಾರು ಇರ್ತಾರೋ ಅವ್ರಿಗೆ ಕೆಲವೊಂದು ಸರ್ತಿ ವಿರುದ್ಧವಾಗಿ ಮಾಡ್ತಕ್ಕಂಥ ಜನರು ಬಂದಾಗ ಕೂಡ ಅವರಿಂದ ದೇವರು ಅವ್ರಿಗೆ ತಪ್ಪಿಸ್ತಾನ, ಅವ್ರಿಗೆ ರಕ್ಷಿಸ್ತಾನ ಪ್ರೇಯರೇ. ಎಲ್ಲ ಜನರು ಹೋದ ತಕ್ಷಣ ಆ ಕಡೆ ಹೋಗ್ಯಾರ ಎಂಬ ತಿಳ್ಕೊತಾನ. ಸೌಲನು ತಿರುಗಿ ಬಂದು ಎಲ್ಲನ ಎಂಬುದಾಗಿ ಊರಾಗ ಬಂದು ಕೇಳಿದಾಗ ರಾಮದ ಒಂದು ಮಠದಲ್ಲಿ ಸಮುವೇಲನು ಮತ್ತು ದಾವಿದ ಮಹಾರಾಜನ ಅಲ್ಲಿ ಹಣ ಅಂದ ತಕ್ಷಣ ಅಲ್ಲಿ ಕೂಡ ಸೌಲನ ಪಟ್ಟಣಕ್ಕೆ ಆ ಪ್ರಾಂತದಲ್ಲಿ ಹೆಜ್ಜಿದ ತಕ್ಷಣ ಅಲ್ಲಿ ದಾವಿದ ಮಹಾರಾಜನ ಹಿಡಿಬೇಕು ಎಂಬುದಾಗಿ ಉದ್ದೇಶ ಇಟ್ಕೊಂಡು ಬರ್ತಾನ. ಅಲ್ಲಿ ಸೌಲನು ಕೂಡ ಮತ್ತು ತಿರುಗಿ ಆತ್ಮ ಅವನೊಳಗೆ ಬಂದಿನ ಕಾರಣ
ಕಾರಣ ಅಲ್ಲಿ ದಾವೀದ ಮಹಾರಾಜನಿಗೆ ಕೇಡು ಮಾಡುವುದಕ್ಕಾಗಿ ಅವಕಾಶ ಕೊಟ್ಟಿಲ್ಲ ಪ್ರಿಯರೇ. ಒಂದು ಹಗಲು ಒಂದು ಇರುಳು ಅಲ್ಲಿ ಸ್ಪಷ್ಟವಾಗಿ ನೋಡ್ತೇವೆ. ದಾವೀದ ಮಹಾರಾಜನ ಹಿಡಿಲಕ್ಕೆ ಬಂದಾಗ ಸೌಲನು ಬೆತ್ತಲಾಗಿ ಬಿದ್ದಾಗ ನನ್ನ ಪ್ರಿಯರಲ್ಲಿ ದೇವರ ಆತ್ಮ ಅವನು ಒಳಗುಳ್ದದ. ಅವ ಏನೇನು ಮಾತಾಡೋಣ, ಏನೇನು ಪ್ರಬೋಧನೆ ಮಾಡ್ಯಾನ, ಏನೇನು ಹೇಗಾಗ್ಯದೋ ಗೊತ್ತಿಲ್ಲ, ಅಲ್ಲೇ ಹೊಳೆಡ್ಕೊಂಡು ಅಲ್ಲೇ ಹೊಡೆದು ದಾವೀದ ಮಹಾರಾಜನ ಹಿಡಿಲಕ್ಕೆ ಅವಕಾಶ ಚಾನ್ಸಸ್ಸು ಇಲ್ಲೆಲ್ಲ ಪ್ರೇರೆ. ಕೆಲವೊಂದು ಸರ್ತಿ ಸೇವಕರ ಒಳಗೆ ಕೆಲವೊಂದು ಸಮಸ್ಯೆ ಬರ್ತಾವ, ಕೆಲವೊಂದು ಘಟನೆಗಳು ಬರ್ತಾವ. ನಾನೇ ಎಂಬುದಾಗಿ ಉದ್ದೇಶ ಇಟ್ಕೊಂಡು ಕೆಲವೊಂದು ಸೇವಕರು ಕೂಡ ಈ ರೀತಿ ಕೂಡ ಮುಂದ್ಕೊಯ್ತಕ್ಕಂಥರಾಗಿರ್ತಾರೆ. ಆದರೆ ಇನ್ನೊಂದು ಅಭಿಷಕ್ತನ ಒಂದು ವಿರುದ್ಧವಾಗಿ ಕಾರ್ಯ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಪ್ರಿಯರೇ. ಒಂದು ಅಭಿಷಕ್ತನ ಮೇಲೆ ಇನ್ನೊಂದು ಅಭಿಷಕ್ತನು ಕೈ ಹಾಕ್ಲಕ್ಕೆ ಅವಕಾಶ ಚಾನ್ಸಸ್ಸು ಇಲ್ಲ. ಯಾಕಿಲ್ಲ ಅಂದ್ರೆ ದೇವರ ಒಂದು ಆತ್ಮ ಅವ್ರ ಒಳಗಿದ್ದಿನ ಕಾರಣ ಅಲ್ಲಿ ಯಾವುದು ಘಟನೆ, ಯಾವುದು ವಿರುದ್ಧವಾಗಿರ್ತಕ್ಕಂಥ ಕಾರ್ಯಕ್ರಿಯೆಗಳು ಮಾಡ್ಲಿಕ್ಕೆ ಅವಕಾಶ ಚಾನ್ಸಸ್ಸು ಇಲ್ಲ ಪ್ರಿಯರೇ. ಅದಕ್ಕೆ ಏನೇ ಇರಲಿ, ದೇವರ ಆತ್ಮ ನಿಮ್ಮ ಒಳಗಿತ್ತಂದ್ರೆ ನೀವು ಮೊದಲದು ಮಾರ್ಪಡ್ತೀರಿ. ನಿಮ್ಗೆ ನೂತನ ಹೃದಯವನ್ನು ದೇವರು ಕೊಡ್ತಾನ, ನೂತನವಾಗಿ ಅದ್ಭುತವಾಗಿ ದೇವರು ನಿಮ್ಮನ್ನು ನಡೆಸ್ತಕ್ಕಂಥನಾಗಿದ್ದಾನೆ ಪ್ರೇರೆ. ಇದೇ ಒಂದು ದೇವರ ಆತ್ಮದ ಆವೇಶ, ಇದೇ ಒಂದು ಪರಿಶುದ್ಧಾತ್ಮನ ಒಂದು ಶಕ್ತಿ, ಇದೇ ಒಂದು ಪರಿಶುದ್ಧಾತ್ಮನ ನಡವಳಿಕೆ ಪ್ರೇರೆ. ರೋಮಪದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ ಅದರ 9ನೇ ವಚನ ಸಿಕ್ಕರೋದ್ರಿ. ನೀವಾದರೂ ನಿಮ್ಮಲ್ಲಿ ದೇವರ ಆತ್ಮನು ವಾಸವಾಗಿರುವುದಾದರೆ ಶರೀರ ಭಾವದೀನರಲ್ಲ, ದೇವರ ಆತ್ಮನಿಗೆ ಅಧೀನರಾಗಿದ್ದಿರಿ. ಯಾವನಿಗಾದರೂ ಕ್ರಿಸ್ತನ ಆತ್ಮವು ಇಲ್ಲದಿದ್ದರೆ ಅವನು ಕ್ರಿಸ್ತನವನು ಅಲ್ಲೇ ಅಲ್ಲ. ಹಲ್ಲೆಲೂಯ. ಚಪ್ಪಾಳೆ ದೇವರ ಮಹಿಮೆ ಆಗಲಿ. ಏನಂತ? ಯಾವನಿಗಾದರೂ ಕ್ರಿಸ್ತನ ಆತ್ಮವು ಇಲ್ಲವೋ ಅವ ಕ್ರಿಸ್ತನವನು ಅಲ್ಲೇ ಅಲ್ಲ. ಮತ್ತೆ ಗೊತ್ತು, ನೀ ಯಾರಿದ್ದೆ ಎಂಬುದಾಗಿ ನಿನ್ನ ಕ್ವಶನ್ ಹಾಕಬೇಕು. ನೀ ಯಾರು, ಯಾವುದಕ್ಕೆ ಸಂಬಂಧಪಟ್ಟವನು, ಯಾವ ಕಾರ್ಯಕ್ರಮ ಸಂಬಂಧಪಟ್ಟವನು, ಹೇಗೆ ನಿನ್ನ ಜೀವಿತದ, ಯಾರಲ್ಲಿ ನಿನ್ನ ಹೃದಯ ಕಟ್ಕೊಂಡಿದ್ದಿ, ಯಾರಲ್ಲಿ ನಿನ್ನ ಮನಸ್ಸನ್ನು ಕಟ್ಕೊಂಡಿದ್ದಿ, ನಿನ್ನ ಮನಸ್ಸು ಹೃದಯ ಎರಡು ಯಾರಲ್ಲಿ ಅವ ಎಂಬುದಾಗಿ ಒಂದ್ಸರ್ತಿ ನಿನ್ನ ಜ್ಞಾಪಕ ಮಾಡ್ಕೋ. ನಿನ್ನನ್ನು ನೀನು ಒಂದು ಸರ್ತಿ ಪರೀಕ್ಷಿಸ್ಕೋ. ಯಾಕೆ ದೇವರು ವಾಕ್ಯ ಹೇಳ್ತಂದ್ರೆ, ಯಾರಲ್ಲಿ ಕ್ರಿಸ್ತನ ಆತ್ಮ ಇಲ್ಲವೋ ಆ ಮನುಷ್ಯನು ಕ್ರಿಸ್ತವನು ಅಲ್ಲೇ ಅಲ್ಲ. ಮತ್ತೆ ಇವತ್ತು ನೀ ಯಾರಿದ್ದಿ? ಇವತ್ತು ನೀ ಕ್ರಿಸ್ತನಾಗಿದ್ದೆ, ಕ್ರಿಸ್ತನ ಮಗಳಾಗಿದ್ದೆ, ಕ್ರಿಸ್ತನ ಮಗನಾಗಿದ್ದೆ, ಆತನ ದೇಹ ರಕ್ತದಲ್ಲಿ ಪಾಲ್ಬಾಗಿದ್ದೆ, ಅಥವಾ ಕ್ರಿಸ್ತನಿಗೆ ದ್ರೋಹ ಅಪರಾಧಗಳನ್ನು ಮಾಡ್ತಕ್ಕಂಥನಾಗಿದ್ದೆ, ಅಥವಾ ಕ್ರಿಸ್ತನಿಗೆ ವಿರುದ್ಧವಾಗಿ ನಿಂತು ಕಾರ್ಯಕ್ರಮ ಮಾಡ್ತಕ್ಕಂಥನಾಗಿದ್ದೆ. ಒಂದು ಸರ್ತಿ ನಿನ್ನ ಮನಸ್ಸೆಂಬ ಹೃದಯದ ಮೇಲೆ ಒಂದು ಸರ್ತಿ ನಿಮ್ಮ ಕೈಗಳನ್ನು ಇಟ್ಟುಕೊಂಡು, ದೇವರೇ ನಿನ್ನ ಆತ್ಮನ ಒಳಗಾದನೇ ಇಲ್ಲ, ನಿನ್ನ ಒಂದು ಆತ್ಮದ ಆವೇಶ ಉಳ್ಳವನಾಗಿದ್ದು ನಾ ಇದ್ದೇನೆ ಅಥವಾ ಇಲ್ಲ, ಅಥವಾ ನಿನ್ನ ಆತ್ಮದ ಅನುಸಾರವಾಗಿ ನಾನು ನಡೀತಕ್ಕಂಥನಾಗಿದ್ದೇನೆ ಇಲ್ಲ ದೇವರೇ ಎಂಬುದಾಗ ಒಂದು ಸರ್ತಿ ನೀನು ಪರೀಕ್ಷಿಸ್ಕೊ. ಯಾಕಂದರೆ ನಿನ್ನ ಒಳಗ ಕ್ರಿಸ್ತನ ಆತ್ಮದಂದ್ರೆ ನೀನು ಶರೀರ ಭಾವದೀನರು ಅಲ್ಲೇ ಅಲ್ಲ. ಒಂದು ವೇಳೆ ಶರೀರ ಭಾವದೀನರಾಗಿದ್ದೀರಿ, ಶರೀರ ಕಾರ್ಯಕ್ರಮಗಳಿಗೆ ಸಂಬಂಧಪಟ್ಟವರಾಗಿದ್ದೀರಿ ಅಂದ್ರೆ ನೀವು ಪರಿಶುದ್ಧರಾಗಿ ಜೀವನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಕ್ರಿಸ್ತನ ಆತ್ಮವು ನಿಮ್ಮಲ್ಲಿಲ್ಲ, ನೀವು ಕ್ರಿಸ್ತವರು ಅಲ್ಲೇ ಅಲ್ಲ. ಹಲ್ಲೆಲೂಯ, ಹಲ್ಲೆಲೂಯ. ಕ್ರಿಸ್ತವರು ಯಾರು ಎಂಬುದಾಗಿ ಒಂದು ಕ್ವಶನ್ ಹಾಕಿರುವಾಗ, ಯಾರು ಕ್ರಿಸ್ತನ ಮಕ್ಕಳಾಗಿರ್ತಾರೋ, ಯಾರು ಪರಿಶುದ್ಧವಾಗಿ ನಡೀತಾರೋ, ಯಾರು ದೇವರ ಒಂದು ಆತ್ಮದ ಆವೇಶವುಳ್ಳವರಾಗಿರ್ತಾರೋ, ಯಾರು ಪರಿಶುದ್ಧ ಆತ್ಮದಿಂದ ತುಂಬಿದವರಾಗಿರ್ತಾರೋ, ಯಾರು ಪರಿಶುದ್ಧ ಆತ್ಮದಿಂದ ನಡೀತಕ್ಕಂಥವರಾಗಿರ್ತಾರೋ ಅವ್ರು ಮಾತ್ರನೇ ಕ್ರಿಸ್ತವರ ಪ್ರಿಯರೇ. ಹಲ್ಲೆಲೂಯ. ಮೋಸ ಮಾಡ್ತಕ್ಕಂಥವ್ರು ಕ್ರಿಸ್ತರಲ್ಲ, ವ್ಯಭಿಚಾರ ಮಾಡ್ತಕ್ಕಂಥವ್ರು ಕ್ರಿಸ್ತರಲ್ಲ, ಸುಳ್ಳನ್ನು ಹಿಂಬಾಲಿಸಿ ಸುಳ್ಳನ್ನು ಹೇಳ್ತಕ್ಕಂಥವ್ರು ಕ್ರಿಸ್ತರಲ್ಲ, ಈ ಮನೆ ಆ ಮನೆ ಎಂಬುದಾಗಿ ಬೇರೆ ಬೇರೆ ಸಂಪರ್ಕ ಮಾಡ್ತಕ್ಕಂಥವ್ರು ಕ್ರಿಸ್ತರಲ್ಲ. ಆದರೆ ಒಬ್ಬರೇ ಕ್ರಿಸ್ತವರು. ಯಾರು ಕ್ರಿಸ್ತನ ಆತ್ಮ ಯಾರ ಒಳಗದನೋ ಅವ್ರು ಮಾತ್ರನೇ ಕ್ರಿಸ್ತವರು ಪ್ರಿಯರೇ. ಯಾರು ಕ್ರಿಸ್ತನ ಅನುಸಾರವಾಗಿ ನಡೀತಕ್ಕಂಥವ್ರಾಗಿರ್ತಾರೋ ಅವರೇ ಕ್ರಿಸ್ತವರು. ಕ್ರಿಸ್ತವರು ಶರೀರ ಭಾವದಿಂದಲ್ಲ, ಶರೀರಕ್ಕೆ ಸಂಬಂಧಪಟ್ಟಂಥ ಕ್ರಿಸ್ತವರಲ್ಲ. ಕ್ರಿಸ್ತವರು ಮತ್ತು ಯಾರಂದರೆ ಆತ್ಮಕ್ಕೆ ಸಂಬಂಧಪಟ್ಟವರು. ಯಾರು ಆತ್ಮದಿಂದ, ಯಾರು ಪರಿಶುದ್ಧ ಆತ್ಮ ಅಧಿಕಾರಿ ನಡೀತಕ್ಕಂಥವರಾಗಿರ್ತಾರೋ, ಯಾರು ಪರಿಶುದ್ಧ ಆತ್ಮದ ಆವೇಶ ಉಳ್ಳವರಾಗಿರ್ತಾರೋ ಅವ್ರು ಮಾತ್ರನೇ ಕ್ರಿಸ್ತವರು ಪ್ರಿಯರೇ. ಯಾಕಂದರೆ ಕ್ರಿಸ್ತನ ಆತ್ಮ ನಿನ್ನಲ್ಲಿ ಇಲ್ಲಂದ್ರೆ ನೀ ಕ್ರಿಸ್ತನ ಆತ್ಮ ನಿನ್ನ ಒಳಗಿದ್ದಾಗ ನೀ ಯಾವುದು ಕೇಡುದು ಮಾಡ್ಲಿಕ್ಕೆ ಅವಕಾಶ ಚಾನ್ಸಸ್ ನಿನಗಿಲ್ಲ. ಕ್ರಿಸ್ತನ ಆತ್ಮ ನಿನ್ನ ಒಳಗದಂದ್ರೆ ನೀನು ಪರಿಶುದ್ಧವಾಗಿ ನಡೀತಿ, ಪರಿಶುದ್ಧನಾಗಿ ಬಾಳಿಬೇಕೆ ಮಾಡ್ತಿ, ಪವಿತ್ರನಾಗಿ ನಡೀತಿ. ಯಾವ ಸಮಸ್ಯೆ ಶೋಧನೆ ಬಂದರೂ ಕೂಡ ನಿನ್ನ ಕಾಲಿನ ಕೆಳಗೆ ನೀ ತುಳಿದುಕೊಂಡು ಅದ್ರ ಮೇಲೆ ಹೆಜ್ಜೆ ಇಟ್ಟು ನೀ ಮುಂದುಗಡೆ ನಡೀತಕ್ಕಂಥನಾಗಿರ್ತೀವಿ ಪ್ರೇರೆ. ಇದೇ ಒಂದು ಕ್ರಿಸ್ತವ್ರ ತತ್ವ. ನಾನು ಕ್ರಿಸ್ತವ, ನೀನು ಕ್ರಿಸ್ತವನೆಂಬುದಾಗಿ ಹೇಳಿಕೊಂಡ್ರೆ ಪ್ರಯೋಜನ ಇಲ್ಲ. ಕ್ರಿಸ್ತನು ನಿನ್ನನ್ನು ಪರಿಶೋಧನೆ ಮಾಡುವಾಗ, ಕ್ರಿಸ್ತನು ನಿನ್ನನ್ನು ಪರೀಕ್ಷಿಸುವಾಗ ನೀನು ಕ್ರಿಸ್ತನ ಅನುಸಾರವಾಗಿ ನಡೀತಾ ಇದ್ದೋ ಇಲ್ಲವೋ ಎಂಬುದಾಗಿ ಸ್ಪಷ್ಟವಾಗಿ ಅವು ತಿಳಿದು ಬರ್ತವೆ ಪ್ರೇರೆ. ಅದಕ್ಕೆ
ಏನೇ ಇರಲಿ, ಸೌಲನ ಮೇಲೆ ಪರಿಶುದ್ಧಾತ್ಮ ಬಂದಿರುವಾಗ, ದೇವರ ಆತ್ಮ ಸೌಲನ ಮೇಲೆ ಬಂದಿರುವಾಗ, ಮೊದಲನೇದು ಸೌಲನು ಮಾರ್ಪಟ್ಟ ತಕ್ಷಣ ಸೌಲನ ಒಳಗ ದೇವರ ಆತ್ಮ ಉಳಿದ, ದೇವರ ಅನುಸಾರವಾಗಿ ಸೌಲ ನಡೀತಕ್ಕಂಥನಾಗಿದ್ದಾನೆ ಪ್ರೇರೆ. ಮತ್ತು ಗೊತ್ತು, ನಂಬಿದಿ, ದೀಕ್ಷಾಸ್ನಾನ ಹೊಂದಿದೆ, ಪರಿಶುದ್ಧಾತ್ಮ ಅಭಿಷೇಕ ಕೂಡ ನಿನಗೆ ಆಲ್ರೆಡಿ ನಾವು ಮಾಡಿದೆವು. ಆದರೆ ನೀನು ಪರಿಶುದ್ಧಾತ್ಮ ಅನುಸಾರವಾಗಿ ನಡೀತಕ್ಕಂಥನಾಗಿದೆ. ಒಂದು ಸರ್ತಿರ ನಿನಗೆ ಬಂದಿರತಕ್ಕಂಥ ಸಮಸ್ಯೆ ವೇದನೆಗಳಲ್ಲಿ ನೀ ದೇವ್ರ ಕಡೆ ತಿರುಗಿಕೊಂಡು, ಕರ್ತನ ಕಡೆ ತಿರುಗಿಕೊಂಡು, ಅಯ್ಯ ದೇವ, ಈಗೋ ನನಗೆ ಈ ಪರಿಸ್ಥಿತಿ, ಇಂಥ ಒಂದು ಸ್ಥಿತಿಗೆ ನಾನು ಇದ್ದ ದೇವ, ನನ್ನ ಮಾರ್ಪಡಿಸು ಎಂಬುದಾಗಿ ನಿಸ್ಪಷ್ಟವಾಗಿ ಒಂದು ಸರ್ತಿ ನೀನು ಪ್ರಾರ್ಥನೆ ಮಾಡ್ತೆ ಇಲ್ಲ ಪ್ರೇರೆ. ಕೆಲವೊಂದು ಸರ್ತಿ ನಾನು ಪ್ರಾರ್ಥನೆ ಮಾಡುವಾಗ ಒಬ್ಬೊಬ್ಬರು ಒಬ್ಬೊಬ್ಬರ ಮೇಲೆ ಬರ್ತಕ್ಕಂಥ ಘಟನೆಗಳು, ಸಮಸ್ಯೆಗಳು ಬಂದು ಅವನ ಪ್ರಾರ್ಥನೆ ತಿಳ್ಕೊಳ್ಳುವಾಗ ನನಗೆ ಆಶ್ಚರ್ಯ ಕಾಣಿಸೋದು ಪ್ರೇರೆ. ದೇವ್ರೆ, ಇವ್ರು ನೋಡ್ಲಿಕ್ಕೆ ಎಷ್ಟು ಪರಿಶುದ್ಧವಾಗಿ ಕಾಣಿಸ್ತಾರೆ ಸಭೆಯಲ್ಲಿ, ಇವ್ರು ನೋಡ್ಲಕ್ಕೆ ಎಷ್ಟು ಪ್ರಾರ್ಥನೆ ಪೂರ್ವಕವಾಗಿ ಕಾಣಿಸ್ತಾರ, ಇವ್ರು ನೋಡಕ್ಕೆ ಎಷ್ಟು ಒಂದು ಉತ್ತಮರು ಎಂಬುದಾಗಿ ಕಾಣಿಸ್ತಾರ. ಆದರೆ ಈ ಪರಿಸ್ಥಿತಿನ ಇವ್ರೊಳಗ ಯಾಕಿಂತ ಒಂದು ಸಮಸ್ಯೆ ದೇವ್ರೆ, ಯಾಕಿಂತ ಒಂದು ಶೋಧನೆ ದೇವ್ರೆ, ಯಾಕೆ ಇವರು ಪಾಪದ ಆತ್ಮನ ಹಿಂಬಲಿಸ್ತಾರೆ, ಯಾಕೆ ಇವ್ರಿಗೆ ಈ ಸಮಸ್ಯೆ, ಯಾಕೆ ಸೈತನ ಅಧಿಕಾರ ಇವ್ರು ಹಿಂಬಲಿಸ್ತಾರ, ಯಾಕೆ ಸೈತನ ಇವ್ರಿಗೆ ಈ ರೀತಿ ಕಾಡ್ಸನ್ ದೇವ್ರೆ ಎಂಬುದಾಗಿ ಕೆಲವೊಂದು ಸರ್ತಿ ನನ್ನ ಒಳಗೆ ನನಗೆ ಬಹಳ ಒಂದು ದುಃಖಕರವಾಗಿರ್ತದೆ ಪ್ರೇರೆ. ಯಾಕೆ ಗೊತ್ತದನ, ಒಂದು ವೇಳೆ ನಮ್ಮ ಸಭೆ, ಈ ಕಲ್ವರಿ ಮೆರೆಕಲ್ ಟೆಂಪಲ್ ಸಭೆ ಅಲ್ಲೊಂದು ವೇಳೆ ಪರಲೋಕಕ್ಕೆ ಎತ್ತಲ್ಪಡ್ತಂದ್ರೆ ಎಷ್ಟು ಜನರಲ್ಲಿ ನಾವು ಇರ್ತೀವಿ ಎಂಬುದಾಗಿ ಒಂದು ಕ್ವಶನ್ ಒಳಗಿರ್ತವೆ ಪ್ರೇರೆ. ನಾವು ಇಷ್ಟು ಒಂದು ಪ್ರಯಾಸ ಪಟ್ಟು ಇಷ್ಟೊಂದು ಪ್ರಾರ್ಥನೆ ಮಾಡುತ್ತಾ, ಇಷ್ಟು ಉಪವಾಸ ಜನರಿಗೋಸ್ಕರ ಇರುವಾಗ, ಸಭಿಕರಿಗೋಸ್ಕರ ಇಷ್ಟು ನಾವು ಉಪವಾಸ ಪ್ರಾರ್ಥನೆ ಮಾಡುತ್ತಾ, ನಮ್ಮ ಶರೀರ ನಾವು ಕಾಪಾಡಿಕೊಳ್ಳದೆ ಇನ್ನೊಬ್ಬರಿಗೋಸ್ಕರ ನಾವು ಚಿಂತೆ ಮಾಡಿ ಪ್ರಾರ್ಥನೆ ಮಾಡೋದೇ ನಮ್ಗೆ ಅವಕಾಶ ಕೊಟ್ಟಿದ್ದೀವಿ. ಆದರೆ ಒಂದಿನ ಜನರೆಲ್ಲ ನಾವು ಕಾಣಿಸ್ತೇವಾ ಅಲ್ಲಿ ಎಂಬುದಾಗ ನನಗೊಂದು ಸಲ ದುಃಖ ಅನಿಸೋ ಪ್ರೇರೆ. ಆದರೆ ನನ್ನ ಪ್ರಿಯ ಸೋದರ, ನೀವು ಒಂದೇ ಮಾಡಬೇಕು, ಕ್ರಿಸ್ತನ ಅನುಸಾರವಾಗಿ ನಡೆಯೋದಕ್ಕಾಗಿ ನೀವು ಪ್ರಯಾಸ ಪಡು. ಕ್ರಿಸ್ತನ ವಾಕ್ಯದಲ್ಲಿ ನಿನಗೆ ಏನೇನು ಬೋಧಿಸ್ತಾನೋ, ಕ್ರಿಸ್ತನ ವಾಕ್ಯ ನಿನ್ನನ್ನು ಏನೇನು ಹೇಳುತ್ತದೋ ಆ ರೀತಿಗೆ ನೀನು ನಡ್ಕೊಂಡು ನಿನ್ನ ಜೀವನದಲ್ಲಿ ಮುಂದಕ್ಕೆ ಹೋಗೋದ್ರೆ ಉತ್ತಮ ಮತ್ತು ಅದ್ಭುತ ಪ್ರೇರೆ. ಸೌಲನು ಎಷ್ಟರವನು ಆತನ ಸ್ಪಷ್ಟವಾಗಿ ಆತನ ದೇವರ ಅರಸನಾಗಿ ನಿಲ್ಲಿಸನ್ ಪ್ರೇರೆ. ಅವ ಅಡಗಿಕೊಂಡನಂತ, ಮುಚ್ಚಿಕೊಂಡನಂತ. ಅಲ್ಲಿ ಸಮುವೇಲನು ಬಂದು ಆ ವ್ಯಕ್ತಿ ಎಲ್ಲನ ಇನ್ನೂ ಬಂದಿಲ್ಲ, ಎಲ್ಲರೂ ಹುಡುಕ್ಯಾರಂತ ಸಿಗಲ ಕಾರಣ ಜನರಲ್ಲಿ ಹೇಳ್ತಾರೆ ಸ್ಪಷ್ಟವಾಗಿ, ಅವೇನು ಹೇಳ್ತಾರೆ ಇಸ್ರಾಯೇಲ್ ಜನರಿಗೆ, ಅವೇನಿದು ಮಾಡ್ತಾನೆ ಬರಲ್ಲ ಎಂಬುದಾಗಿ ಎಲ್ಲರೂ ಹೇಳಿಸುವಾಗ, ಹಂಗಿಸಿ ಮಾತಾಡುವಾಗ ಅಲ್ಲಿ ಸ್ಪಷ್ಟವಾಗಿ ಏನು ಹೇಳೋದು ಗೊತ್ತದನ, ಅಲ್ಲಿ ದೇವರ ಆತ್ಮದಿಂದ ಏನು ತಿಳ್ಕೊಳ್ತಾನಲ್ಲಿ ಸಮುವೇಲನು ಪ್ರಾರ್ಥನೆ ಮಾಡಿದಾನೆ, ಅಯ್ಯ ದೇವ, ಮತ್ತು ಆ ವ್ಯಕ್ತಿ ನೀ ರಾಜ ಮಾಡಂತ ಹೇಳಿದಲ್ಲ, ಮತ್ತು ಆ ವ್ಯಕ್ತಿನ ಅಭಿಷೇಕ ಮಾಡಿದಲ್ಲ, ಮತ್ತು ಅವನು ಎಲ್ಲನ ಎಂಬುದಾಗಿ ಚಿಂತಿಸಿ ಪ್ರಾರ್ಥನೆ ಮಾಡತಾನ. ಚಿಂತಿಸಿ ಪ್ರಾರ್ಥನೆ ಮಾಡಿದಾಗ ದೇವ್ರು ಹೇಳ್ತಾನ, ಈಗೋ ಬಂದಿದ್ದ ನೋಡು, ಅವಲ್ಲಿ ಅಡಿಗೆ ಕುಂತ ನೋಡು, ಅಲ್ಲಿ ಮೂಲೆಗೆ ಒಂದು ಕೋಣೆಯಲ್ಲಿ ಒಳಗೆ ಕುಂತ ನೋಡು, ಅಡುಗೆ ಸಾಮಾನು ಇಕ್ತಕ್ಕಂಥ ಸರ್ಕುಳಿರ್ತಕ್ಕಂಥ ಸಾಮಾನು ಪಕ್ಕದಲ್ಲಿ ಅಡಿಗೆ ಕುಂತ ನೋಡು. ಅವನಿಗೆ ತೆಗೆದುಕೊಂಡು ಬಂದಾಗ 4 ಜನ ಕಳಿಸ್ತಾನೆ ಸಮಯಲು. ಕಳಿಸಿದಾಗ ಆ ಪ್ರಾಂತ್ಯದ ಅವನು ಎತ್ಕೊಂಡು ಬಂದು ನಿಂದ್ರಿಸಿದಾಗ ಎಲ್ಲರೂ ಪಬ್ಲಿಕ್ಕಿದಾಗ ಬಹಳಷ್ಟು ಪಬ್ಲಿಕ್ ನಿಂದ್ರಿಸಿದಾಗ ಆತನ ಹೆಗಲು ಕಾಣದಂತ ಅಲ್ಲಿ ಸೌಲನ ತಲೆ ಕಾಣದೊಂದು ಪ್ರೇಯರೆ. ಹಲ್ಲೆಲೂಯಾ. ಎಲ್ಲರ ಜನ ಹೈಟ್ ಅವ್ರದೆಲ್ಲ ಕಡಿಮೆ ಅದ, ಸೌಲನು ಹೈಟ್ ಹೆಚ್ಚಾದ ಪ್ರೇಯರೆ. ಅವನ ಭುಜ ತಲೆ ಅಲ್ಲಿ ಕಾಣತದಕ್ಕೋ ಅವನೇ ವ್ಯಕ್ತಿ ನೋಡಿ ಬಂದ ನೋಡಲ್ಲ ಅಂದ ತಕ್ಷಣ ಅವನಿಗೆ ಮುಂದೆ ತೆಗೆದುಕೊಂಡ್ಬಂದು ಇಸ್ರಾಯೇಲ್ ಜನರಲ್ಲಿ ಅಲ್ಲಿ ಸ್ಪಷ್ಟವಾಗಿ ಚಿಟ್ಟಿ ಹಾಕಿರುವಾಗ ಬೇನಾಮಿನ ಕುಲಕ್ಕೆ ಚಿಟ್ಟಿ ಬರ್ತದ, ಅಲ್ಲಿ ಸೌಲನು ಅರಸನಾಗಿ ಮಾರ್ಪಡ್ತಾನೆ ಪ್ರೇಯರೆ. ಹಲ್ಲೆಲೂಯಾ. ಅದಕ್ಕೆ ಒಂದು ನಿಮ್ಮ ಜೀವಿತದಲ್ಲಿ ಅಳವಡಿಸ್ಕೊಳ್ಬೇಕು, ದೇವರು ನಿನ್ನನ್ನು ಕೂಡ ಒಂದು ಅರಸನಾಗಿ ಮಾಡ್ಬೋದು, ನಿನ್ನನ್ನು ಕೂಡ ಉತ್ತಮ ಒಂದು ವ್ಯಕ್ತಿ ಮಾಡ್ಬೋದು, ನಿನ್ನನ್ನು ಕೂಡ ಒಂದು ಉನ್ನತ ಸ್ಥಾನಕ್ಕೆ, ಒಂದು ಎತ್ತರವಾಗಿರ್ತಕ್ಕಂಥ ಪ್ರಾಂತಕ್ಕೆ ನೀನು ನಡೆಸ್ಬೋದು ದೇವರು. ಯಾಕೆ? ದೇವರ ಆತ್ಮ ಆವೇಶವುಳ್ಳವರೆಗ ನೀನು ಮಾರ್ಪಟ್ಟಿರುವಾಗ ದೇವರು ನಿನ್ನ ಜೀವಿತದಲ್ಲಿ ಅದ್ಭುತ ಮಾಡ್ತಾನೆ ಪ್ರೇರೆ. ನೀನು ಮಾರ್ಪಟ್ಟಿರುವಾಗ ದೇವರು ನಿನಗೆ ಅದ್ಭುತವಾಗಿ ನಡೆಸ್ತಾನೆ, ಉನ್ನತ ಸ್ಥಾನಕ್ಕೆ ನೀವು ಬರ್ತಿ. ಯಾವ ಸಮಸ್ಯೆ ಶೋಧನೆ ನಿನಗೆ ಬರ್ಲಿಕ್ಕೆ ಅವಕಾಶ ಚಾನ್ಸಸ್ಸು ಇಲ್ಲೆಲ್ಲ ಪ್ರೇರೆ. ಮತ್ತಿಲ್ಲಿ ಸೌಲನಿಗೆ ಸ್ಪಷ್ಟವಾಗಿ ಅಲ್ಲಿ ಅರಸನಾಗಿ ನೇಮಿಸ್ಯಾರ ಅಥವಾ ಇಲ್ಲ? ಹಲ್ಲೆಲೂಯಾ. ಸೌಲನಿಗೆ ಸ್ಪಷ್ಟವಾಗಿ ಒಂದು ಅರಸನಾಗಿ ನೇಮಿಸ್ಯಾರ ಅಥವಾ ಇಲ್ಲ? ಸೌಲನಿಗೆ ಒಂದು ಅರಸನಾಗಿ ನೇಮಿಸಲ್ಪಟ್ಟರು. ಯಾಕೆ ಗೊತ್ತದನ? ಸೌಲನ ಒಳಗೆ ಪ್ರಯಾಸ ಪಡ್ತಕ್ಕಂಥದ್ದಿತ್ತು, ಸೌಲನ ಒಳಗೆ ಕಷ್ಟಪಡ್ತಕ್ಕಂಥ ಇತ್ತು, ಸೌಲನ ಒಳಗೆ ಹುಡುಕ್ತಕ್ಕಂಥದ್ದಾಗಿತ್ತು, ಸೌಲನ ಒಳಗೆ ತಂದೆ ಮಾತನ್ನು ಕೇಳ್ತಕ್ಕಂಥ ಒಂದು ಅಧಿಕಾರಸ್ಥನಾಗಿದ್ದನು, ಸೌಲನ ಒಳಗೆ ಒಂದು ಒಳ್ಳೆ ಒಂದು ಮನಸಂಕಲ್ಪವನಾಗಿದ್ದನು. ಅದಕ್ಕಾಗಿ ದೇಶವನ್ನು ಆಳುವುದಕ್ಕಾಗಿ ಸೌಲನಿಗೆ ಸ್ಪಷ್ಟವಾಗಿ ಅಲ್ಲಿ ದೇವರು ಏರ್ಪಡಿಸನ್ ಪ್ರೇರೆ. ಇವತ್ತು ಉತ್ತಮ ವ್ಯಕ್ತಿ ಇದ್ದೆ, ಉತ್ತಮ ಮಾರ್ಪಟ್ಟಿದ್ದೆ, ನೂತನ ಹೃದಯ ಒಳಗಂದ್ರೆ ದೇವರು ನಿನಗೂ ಕೂಡ ಒಂದು ಉನ್ನತ ಸ್ಥಾನಕ ನಾಳೆಗೆ, ನಾಡದೆ, ತಿಂಗಳಿಗೆ, ವರ್ಷದಲ್ಲಿ ತರಬಹುದು ಪ್ರೇರೆ. ಒಂದಿನ ದೊಡ್ಡ ಸಾಕ್ಷಿಗಳನ್ನು ತೆಗೆದುಕೊಂಡು ನೀವು ದೇವರ ಆಲಯಕ್ಕೆ ಬರ್ತೀರಿ. ದೇವರು ಆಗೋದು ನಿಮ್ಮ ಸಭೆಯಲ್ಲಿ ನಾವು ವಾಕ್ಯ ಕೇಳಿದೆವು, ಇವತ್ತು ದೇವರು ನಮ್ಗೆ ಉತ್ತಮ ವ್ಯಕ್ತಿಯಾಗಿ, ಉತ್ತಮ ಉನ್ನತ ಸ್ಥಾನಕ ದೇವರು ನಮ್ಗೆ ಇಟ್ಟನೆಂಬುದಾಗಿ ಒಂದಿನ ನಿಮ್ಮ ಬಾಯಲ್ಲಿ ಒಂದು ದೊಡ್ಡ ಸಾಕ್ಷಿಯನ್ನು ಕೇಳೋದಕ್ಕಾಗಿ ಸಿದ್ಧನಾಗಿರ್ತಾ ಪ್ರೇರೆ. ಹಲ್ಲೆಲೂಯಾ. ಅದಕ್ಕೆ ಈ ಸಣ್ಣ ಒಂದು ಸಂದೇಶ ದೇವರು ನಿಮ್ಮೆಲ್ಲರ ಜೀವಿತದಲ್ಲಿ ಆಶೀರ್ವಾದಕರವಾಗಿ, ಲಾಭಕರವಾಗಿ, ಫಲಕರವಾಗಿ ಮಾರ್ಪಡಿಸಲಿ ಕಣ್ಮುಚ್ಚಲು ಪ್ರಾರ್ಥನೆ ಮಾಡಿ ನಾವು ಮುಕ್ತಾಯಪಡಿಸೋಣ. ಯಾರು ಮೌನವಾಗಿರದೆ ಈ ವಾಕ್ಯವನ್ನು ಕೇಳಿದಿರಿ, ದೇವರು ಈ ವಾಕ್ಯದ ಅನುಸಾರವಾಗಿ ನಿಮ್ಮ ನಡೆಸಲಿ.
ಈ ವಾಕ್ಯವನ್ನು ಕೇಳಿದ್ರಿ, ಇನ್ನೂ ಏನಾರ ಸಮಸ್ಯೆ ನಿಮ್ಮ ಒಳಗವನ ಎಂಬುದಾಗಿ ನಿಮ್ಮ ನೀವು ಪರೀಕ್ಷಿಸ್ಕೊಡೋ ಸರ್ತಿ ಪ್ರಾರ್ಥನೆ ಮಾಡೋಣ. ಪರಿಶುದ್ಧಾತ್ಮ ದೇವರೇ, ನಿಮ್ಮ ಮಹಿಮೆ ಆಗಲಿ ಮತ್ತು ನಿಮ್ಮ ಘನತೆ ಆಗಲಿ. ವಾಕ್ಯದೊಟ್ಟಿಗೆ ಉತ್ತಮ ರೀತಿಯಲ್ಲಿ, ಅದ್ಭುತ ರೀತಿಯಲ್ಲಿ ನಮ್ಮೆಲ್ಲರಿಗೆ ನೀನು ಮಾತಾಡಿದಕ್ಕಾಗಿ ನಿನಗೆ ಸ್ತೋತ್ರ. ಈ ವಾಕ್ಯ ನಮ್ಮೆಲ್ಲರೂ ಜೀವಿತದಲ್ಲಿ ಕರ್ತನೆ ನೋಡ್ತೇವೆ ಆಶೀರ್ವಾದಕರವಾಗಿ, ಲಾಭಕರವಾಗಿ, ಫಲಕರವಾಗಿ ಮಾರ್ಪಡಲಿಕ್ಕೆ ಕರ್ತನೆ. ಯಾಕಂದರೆ ಸೌಲನು ಒಂದು ಅರಸನಾಗಿ ಅವನಿಗೆ ನೇಮಿಸಿದ ಕರ್ತನೆ. ಸೌಲನು ಹೇಗೆ ಅವನ ಜೀವಿತ ಇತ್ತಂದರೆ ಒಂದು ನೆಮ್ಮದಿ ಜೀವಿತ ಇತ್ತು, ಸಂತೋಷಕರ ಜೀವಿತ ಇತ್ತು. ತಾಯಿ ತಂದೆಗೆ ಅಧೀನವಾಗಿ ಬೆಳೀತಕ್ಕಂಥ ಸೌಲನು, ತಾಯಿ ತಂದೆ ಹೇಳ್ತಕ್ಕಂಥ ಮಾತನ್ನು ಕೇಳ್ತಕ್ಕಂಥವನು, ಕಷ್ಟಪಡ್ತಕ್ಕಂಥವನು, ಸ್ಪಷ್ಟವಾಗಿ ಅವನು ಏನು ಹೇಳಿದ್ರು ಕೂಡ ಅದು ಮಾಡ್ತಕ್ಕಂಥವನಾಗಿದ್ದನು. ಒಂದು ವೇಳೆ ಗೊತ್ತು ನೀನು ಹೀಗೆ ಇದ್ದೆ. ಸೌಲನ ಮನಸ್ಸು ಹೇಗಿತ್ತು, ಸೌಲನು ಯಾವ ರೀತಿಯಾಗಿ ಒಂದು ಅಧೀನಸ್ಥನಾಗಿದ್ದನು. ತಂದೆ ಹೇಳೇನ ಕತ್ತಿಗಳು ಕಳೆದಾಗ ಹುಡ್ಕೊಂಡು ಬಾ ಮಗಂದಾಗ ರೊಟ್ಟಿ ಅವನು ದೊಡ್ಡಗ ತೆಗೆದುಕೊಂಡು ಊಟ ಖತಮಾದರೂ ಕೂಡ ಹುಡುಕ್ಲತ್ತಾನು ಪ್ರೇರತಾನು. ಎಷ್ಟು ಒಳ್ಳೆಯ ಮನಸ್ಸು ಆತಂದು, ಎಷ್ಟು ಒಳ್ಳೆ ಮನಸ್ಸಂಕಲ್ಪದ ಪ್ರೇರೆ ಆವತ್ತಂದು. ಒಂದು ವೇಳೆ ನಿನ್ನ ಒಂದು ಮನಸ್ಸಂಕಲ್ಪನೆ, ನಿನ್ನ ಒಂದು ಮನಸ್ಸು ಈ ರೀತಿಗಿತ್ತಂದ್ರೆ ದೇವ್ರು ನಿನ್ನ ಅದ್ಭುತವಾಗಿ ನಡೆಸ್ತಾನೆ ಪ್ರೇರೆ. ನೀ ಏನು ಬೇಡ್ತಿ ದೇವರ ನೀನು ಕೊಡುವುದಕ್ಕೆ ಸಿದ್ಧನಾಗಿದ್ದಾನೆ ಪ್ರೇರೆ. ನೀ ಯಾವ ರೀತಿಯಾಗಿ ನಡೀತಿ ದೇವರು ನಡೆಸುವುದಕ್ಕಾಗಿ ಸಿದ್ಧನಾಗಿದ್ದಾನೆ ಪ್ರೇರೆ. ಯಾವಾಗ ದೇವರ ಆತ್ಮ ಸೌಲನ ಮೇಲೆ ಬರುತ್ತದೋ ಸೌಲನು ಮಾರ್ಪಟ್ಟನ ಪ್ರೇರೆ. ದೇವರು ಅವನೊಂದಿಗಿದ್ದು ಸೌಲನ ನಡೆಸನೆ ಸ್ಪಷ್ಟವಾಗಿ. ಸಮವೇಲನ್ನು ಬಿಟ್ಟು ದೂರ ಹೋದ ತಕ್ಷಣ ಸೌಲನಿಗೆ ಸ್ಪಷ್ಟವಾಗಿ ನೂತನ ಹೃದಯವನ್ನು ಕೊಟ್ಟು ದೇವರು ನಡೆಸನ್ ಪ್ರೇರೆ. ಇವತ್ತು ನಿನಗೂ ಕೂಡ ನೂತನ ಹೃದಯ ಬೇಕಾ? ಪ್ರಾರ್ಥನೆ ಮಾಡು. ದೇವರೇ, ನಾನು ನೂತನ ಹೃದಯ ಕೊಡು ಎಂಬುದಾಗಿ. ದೇವರೇ, ನನ್ನ ಜೀವಿತ ನೂತನವಾಗಿ ಮಾರ್ಪಡಿಸು. ದೇವರೇ, ನನ್ನ ಜೀವಿತ ಅದ್ಭುತವಾಗಿ ಕಟ್ಟಲ್ಪಡುವಾಗೆ ನೀ ಸಹಾಯ ಮಾಡು, ಕೃಪೆ ತೋರಿಸು ದೇವರು ಎಂಬುದಾಗಿ ಒಂದು ಸರ್ತಿ ದೇವರ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡು. ದೇವರ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡುವಾಗ ದೇವರು ನೂತನ ಹೃದಯವನ್ನು ಕೊಟ್ಟು ನೀವು ಉನ್ನತ ಸ್ಥಾನ ತರ್ತಾನೆ ಪ್ರೇರೆ. ನಿನ್ನ ಕೈ ಕೆಲಸದಲ್ಲಿ ನೂತನವಾಕ, ನಿನ್ನ ವ್ಯಾಪಾರ ಬಿಸ್ನೆಸ್ ಹೊಸ ಕೆಲಸಗಳಾಗಬೇಕಾ, ನಿನ್ನ ಜೀವಿತದಲ್ಲಿ ಒಂದು ಉನ್ನತ ಸ್ಥಾನಕ್ಕಾಗತಕ್ಕಂಥ ಕೆಲಸಗಳು ಬೇಕಾ, ದೇವರಲ್ಲಿ ಪ್ರಾರ್ಥನೆ ಮಾಡು. ಈ ದಿನ ದೇವರು ನಿನ್ನ ನೂತನ ಹೃದಯ ಕೊಡತನ, ನಿನ್ನ ವ್ಯಾಪಾರ ಬಿಸ್ನೆಸ್ ನೂತನವಾಗಿ ಕೊಡತನ, ನಿನ್ನ ಕೈ ಕೆಲಸ ನೂತನವಾಗಿ ಕೊಳ್ಳತನ, ನಿನ್ನ ವಿದ್ಯೆ ಅಭ್ಯಾಸ ನೂತನವಾಗಿ ದೇವರು ಮಾರ್ಪಡಿಸತನ. ನೀ ಪಟ್ಟಂಥ ಪ್ರಯಾಸದಲ್ಲಿ ಇಲ್ಲಿವರೆಗೆ ಸಫಲತೆ ಇಲ್ಲನೋ ಈ ದಿನ ನೂತನವಾಗಿ ದೇವರು ಸಫಲತೆ ಕೊಡೋದಕ್ಕೆ ಸಿದ್ಧನಾಗಿದ್ದಾನ. ಇಲ್ಲಿವರೆಗೆ ಅನೇಕ ರೋಗ ವ್ಯಾಧಿಗಳು ನರಳತ, ಆ ಡಾಕ್ಟರ್ ಈ ಡಾಕ್ಟರ್, ಆ ವೈದ್ಯರು ಈ ವೈದ್ಯರ ಮೇಲೆ ಆ ಕಡೆ ಈ ಕಡೆ ತಿರುಗಿಕೊಂಡಿದ್ದಾನೋ. ಆದರೆ ಇವತ್ತು ದೇವರು ನಿನಗೆ ನೂತನವಾಗಿ ಒಳ್ಳೆಯ ಒಂದು ಆರೋಗ್ಯ ದಯಪಡಿಸಿಕೊಟ್ಟು ಉನ್ನತ ಸ್ಥಾನ ತರುವುದಕ್ಕಾಗಿ ನನ್ನ ದೇವರು ಸಿದ್ಧನಾಗಿದ್ದಾನೆ. ಇಷ್ಟು ವರ್ಷ ಅನೇಕ ಒಂದು ಸಮಶೋಧನೆ, ಜನರಿದ ಅವಮಾನ ಹಿಂದೆಗಳಿಗ ನೀವೊಂದು ತಾಳ್ಕೊಂಡಿದ್ದೇನೋ ಈ ದಿನ ದೇವರು ನಿನಗೆ ಒಳ್ಳೆಯ ಒಂದು ಬಹುಮಾನ ಕೊಡುವುದಕ್ಕೆ ಸಿದ್ಧನಾಗಿದ್ದಾನೆ ಪ್ರೇರೆ. ಗ್ಲೋರಿ 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 ಗ್ಲೋರಿ. ಪರಿಶುದ್ಧಾತ್ಮನೇ, ನೀವು ಮಹಿಮೆ ಆಗಲಿ, ನಿಮ್ಮ ಘನತೆ ಆಗಲಿ. ವಾಕ್ಯದೊಟ್ಟಿಗೆ ಅದ್ಭುತವಾಗಿ ನಮ್ಮೆಲ್ಲರಿಗೆ ಮಾತಾಡೋದಕ್ಕಾಗಿ ಸ್ತೋತ್ರ. ಈ ವಾಕ್ಯ ನಮ್ಮೆಲ್ಲರ ಜೀವಿತದಲ್ಲಿ ಆಶೀರ್ವಾದಕರವಾಗಿ, ಲಾಭಕರವಾಗಿ, ಫಲಕರವಾಗಿರಬೇಕೆಂಬುದಾಗಿ ನಮ್ಮ ಒಡೆಯ ರಕ್ಷಕನಾಗಿರ್ತಕ್ಕಂಥ ನಜರೇತಿನ ಯೇಸು ಕ್ರಿಸ್ತನ ಹೆಸರಲ್ಲಿ ಪ್ರಾರ್ಥನೆ ಮಾಡಿ ಸಕಲ ವಿಧದ ಆಶೀರ್ವಾದ ನಾವು ಬೇಡಿ ಪಡ್ಕೊಂಡಿದ್ದೇವೆ ನಮ್ಮ ಪರಲೋಕ ತಂದೆ. ಆಮೇನ್, ಆಮೇನ್, ಆಮೇನ್.